ಬಹಳಷ್ಟು ಜನ ಹುಡುಗರಿಗೆ ಒಂದು ಗೊತ್ತಿರಬೇಕು, ಎಲ್ಲ ಹುಡುಗರು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗ್ಸಿದ್ರೆ ಆಕೆ ಅಮ್ಮ ಅಂತ ಕರಿತೀವಿ. ಕಡಿಮೆ ಹರ್ಟ್ ಮಾಡೋ ಹುಡುಗಿರ್ ನೆನ್ಪಿಟ್ಕೊಳ್ಳಿ, ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡ್ಸಿದ್ರೆ ಆತನ ಅಪ್ಪ ಅಂತ ಕರಿತೀವಿ. ಇನ್ನೆಲ್ಲರೂ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾರೆ, ಹರ್ಟ್ ಮಾಡ್ತಾರೆ. 10ನೇ ಕ್ಲಾಸ್ ಮುಗಿದ ಮೇಲೆ ನಿಮ್ಮ ಶಾಲೆಯಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿ, ಬರ್ಕೊಡ್ತಾರೆ ಸಮಾಧಾನಕರವಾಗಿದೆ ಅಂತ. 16 ವರ್ಷ ನೀನು ನೋಡಿರೋ ಶಾಲೆನೇ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟಲ್ಲಿ ಸಮಾಧಾನಕರವಾಗಿ ಅಂತ ಬರೀತಾ ಇದ್ದಾರೆ. ಅಂಥದ್ರಲ್ಲಿ ಸಮಾಜದಿಂದ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ನಿನ್ನ ಟಾಪರ್ ಸರ್ಟಿಫಿಕೇಟ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಮಗ, ಜೀವನದಲ್ಲಿ ಗೆಲ್ಲಬೇಕು ಅಂದರೆ 2 ಫಾರ್ಮುಲಾ, ಇಲ್ಲ ಯಾವನಾದ್ರೂ ಹೇಳ್ದಂಗೆ ಕೇಳಬೇಕು, ಇಲ್ಲ ನಿನಗೆ ಅನ್ನಿಸ್ದಂಗೆ ಮಾಡಬೇಕು. ನಾವು ಎರಡೂ ಮಾಡಲ್ಲ, ಅದೇ ಪ್ರಾಬ್ಲಮ್ಮು. ನಿನಗೆ ಹೇಳ್ದಂಗೆ ಅರ್ಧ, ಅನ್ನಿಸ್ದಂಗೆ ಅರ್ಧ. ಅದಕ್ಕೆ ನಾವೇನು ಮಾಡೋಕ್ಕಾಗ್ತಿಲ್ಲ. ನೋಡಿ, ನಾನೊಂದು ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ, 550 ಜನ ಎಂಪ್ಲಾಯೀಸ್ ಇದ್ದಾರೆ. ನನಗೆ ಅನ್ನಿಸ್ದಂಗೆ ಮಾಡಿದೆ. ಒಂದು ತಿಂಗಳಿಗೆ ಬಂದು MLA ಅದೇ, ಬಿಕಾಸ್ ನನಗೆ ಅನ್ನಿಸ್ದಂಗೆ ಮಾಡಿದೆ. ನಾನು ಯಾರ ಮಾತು ಕೇಳಲಿಲ್ಲ. ಆದರೆ ನನ್ನ ಸ್ನೇಹಿತರೆಲ್ಲ ಅರ್ಧ ಅವ್ರ ಮಾತು ಕೇಳೋದು, ಅರ್ಧ ಅವ್ರಿಗೆ ಅನ್ನಿಸ್ದಂಗೆ ಮಾಡೋದು. ಸೋತೋಗ್ತೀರಾ. ಇವತ್ತಿಂದ ಕುತ್ಕೊಂಡು ಹೋದ್ವು, ಅದು ಯಾಕಾಗಲ್ಲ ನೋಡೇ ಬಿಡೋಣ. ಕುವೆಂಪು ಅವ್ರು ಹೇಳ್ತಾರೆ, ನಿನಗೂ ಪುಸ್ತಕದ ಮಧ್ಯೆ ಪ್ರೀತಿ ಹೆಂಗಿರ್ಬೇಕು ಗೊತ್ತಾ? ನಾ ನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ ನಿನಗೂ ಟೆಕ್ಸ್ಟ್ ಬುಕ್ಸ್ ಮಧ್ಯೆ ಇರಬೇಕಾಗಿರೋ ಬಾಂಧವ್ಯ ಇದು. ನೆಕ್ಸ್ಟ್ 1 ತಿಂಗಳು ಕುತ್ಕೊಂಡು ಓದಬೇಕು. 6ನೇ ಕ್ಲಾಸಲ್ಲಿ ದಡ್ಡ ಅಂತ ಕ್ಲಾಸಿಂದ ಆಚೆ ಹಾಕ್ಸ್ಕೊಂಡಂತ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಮೇಧಾವಿ. ಪೇಪರ್ ಆಗ್ತಿದ್ದ ಅಬ್ದುಲ್ ಕಲಾಂ ಈ ದೇಶಕ್ಕೆ ರಾಷ್ಟ್ರಪತಿ ಆದರು. ರಾತ್ರಿ ಫೀಸ್ ಕಟ್ಟಕ್ಕೆ ಕಾಸಿಲ್ಲದೆ ಬೆಂಗಳೂರು ಟೆಕ್ನಿಕಲ್ ಕಾಲೇಜಿಂದ ರಾತ್ರಿ 1:30 ಬಂದು ಮುದ್ದೇನಹಳ್ಳಿಯಲ್ಲಿ, ಅಮ್ಮ ಫೀಸ್ ಕಟ್ಟಲ್ಲ ಅಂದರೆ ಕಾಲೇಜಿಗೆ ಸೇರಿಸಲ್ಲ ಅಂದರೆ, ಅಷ್ಟೊತ್ನೆಲ್ಲ ಪಾತ್ರೆ ಸಾಮಾನೆಲ್ಲ ಎತ್ಕೊಂಡೋಗಿ ಆ ಊರಿನ ಶೆಟ್ರ್ ಕೊಟ್ಟು ದುಡ್ಡು ಇಸ್ಕೊಂಡು ಬೆಳಗ್ಗೆ ಮಗನಿಗೆ ಕೊಟ್ಟರೆ, ಬೆಳಗ್ಗೆ ನಡ್ಕೊಂಡೋಗಿ ಬೆಂಗಳೂರವರೆಗೂ ಫೀಸ್ ಕಟ್ಟಿ BTech ಬರೆದು KRS ಕಟ್ಟಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿರೋ ಜಿಲ್ಲೆಯಲ್ಲಿ ಹುಟ್ಟಿದೀವಿ ನಾವು. ನಮ್ಗೆ ಅವ್ರಿಗಿರೋ ಅಷ್ಟು ಕಷ್ಟ ಇಲ್ಲ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀನಿವಾಗ ಕುತ್ಕೊಂಡು ಮನ್ಸು ಮಾಡಿದ್ರೆ ಆಗುತ್ತೆ. ಏನು ಇಂಪಾಸಿಬಲ್. ಯಾರು ನಾರ್ಮಲ್ ಬ್ಯಾಕ್ಗ್ರೌಂಡ್ ಒಂದು ನೆನ್ಪಿಟ್ಕೋ, 95% ಬಂದರೆ ಡಾಕ್ಟ್ರು ಇಂಜಿನಿಯರ್ ಆಗ್ತೀಯ, 85% ಬಂದರೆ ಟೀಚರ್ ಆಗಿ ಡಾಕ್ಟ್ರಸು ಇಂಜಿನಿಯರ್ಸ್ ಮಾಡ್ತೀಯ, 60% ಬಂದರೆ ನಮ್ಮ ಥರ ಪೊಲಿಟಿಷಿಯನ್ ಆಗಿ ಎಲ್ಲರೂ ಕಂಟ್ರೋಲ್ ಮಾಡ್ತೀಯ, ಜಸ್ಟ್ ಪಾಸ್ ಆದರೆ ಸ್ವಾಮೀಜಿ ಆಗಿ ಎಲ್ಲರೂ ಕಾಲ ಹತ್ರ ಹೇಳ್ಕೊತೀಯ. ಆಪ್ಷನ್ ಇದೆ, ತಲೆ ಕೆಡಿಸ್ಕೊಬೇಡ. ಆಪ್ಷನ್ ಇದೆ. ಹಂಗೆ ಅಂತ ಸ್ವಾಮೀಜಿ ಆಗ್ತೀನಿ ಅಂತ ಡಿಸೈಡ್ ಮಾಡಬೇಡ. ನಾನಿನ್ನು ಸ್ವಾಮೀಜಿ ಮಾಡೋಕ್ಕಲ್ಲ ಮೋಟಿವೇಟ್ ಮಾಡ್ತಾ ಇರೋದು, ಡಾಕ್ಟ್ರು ಇಂಜಿನಿಯರ್ ಮಾಡೋಕ್ಕೆ ಮೋಟಿವೇಟ್ ಮಾಡ್ತಾ ಇರೋದು. ಅಲ್ಲಲ್ಲ, ಎಲ್ಲ ಸ್ಟೇಜಸ್ಗೂ ಒಂದೊಂದು ರೇಂಜ್ ಇದೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಟೆಕ್ನಾಲಜಿ ಇಲ್ಲದೆ ಇದ್ದಾಗ 12ನೇ ಶತಮಾನದಲ್ಲಿ ಬರೆದಿದ್ದು ಇವತ್ತಿಗೂ ಅಸ್ತಿತ್ವಕ್ಕೆ ಬರಂಗೆ ಬಸವಣ್ಣವ್ರು ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾಲೆಡ್ಜ್ ಪವರ್ ಏನು ಅಂತ. ಇವತ್ತಿಂದ ಶ್ರದ್ಧೆಯಿಂದ ಕುತ್ಕೊಂಡು ಓದಿ. ಒಂದು ನೆನ್ಪಿಟ್ಕೊಳ್ಳಿ, ಲಾಠಿ ತಗೊಂಡು ನಾಯಿನ ಹೊಡೆದ್ರೆ ನಾಯಿ ಲಾಠಿ ನೆಳ್ಕೊಳ್ಳುತ್ತೆ, ಅದೇ ಲಾಠಿ ತಗೊಂಡು ಸಿಂಹ ನೋಡಿದ್ರೆ ಹೊಡೆದಿರೋನ್ ನೆಳ್ಕೊಳ್ಳುತ್ತೆ. ಇಟ್ಸ್ ಅನ್ ಆಟಿಟ್ಯೂಡ್ ಆಲ್ವೇಸ್. It's an attitude. Lion is not the tallest animal of the forest. Giraffe is the tallest animal of the forest. But still lion is the king of the forest. Lion is not the heaviest animal of the forest. Elephant is the heaviest animal of the forest. But lion still king of the forest. Lion is not the cleverest animal of the forest. Fox is the cleverest animal of the forest. But still lion is the king of the forest. Arre tallest alla, heaviest alla, cleverest alla. ಬಟ್ ಯಾಕೆ ಲಯನ್ನ ಕಿಂಗ್ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ ಅಂದರೆ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಗೊತ್ತಿಲ್ಲ. ಯಾವುದಾದ್ರೂ ಅಡ್ಡ ಸಿಕ್ಕಿದ್ರೆ ಲಂಚ್ ಡಿನ್ನರ್ ಅಷ್ಟೇ ಗೊತ್ತಿರೋದು. ಇದನ್ನ ಏಕಾಗ್ರತೆ ಅಂತಾರೆ ಮಗ. ಇದನ್ನ ಏಕಾಗ್ರತೆ. ಅಯ್ಯೋ ಆನೆ ಅಷ್ಟು ದೊಡ್ಡದಾಗಿದೆ, ಅಯ್ಯೋ ಜಿರಾಫೆ ಅಷ್ಟು ದೊಡ್ಡದಾಗಿದೆ ಅಂತ ಕ್ಯಾಲ್ಕುಲೇಷನ್ಗೆ ಬಿದ್ದಿದ್ರೆ ಲಯನ್ ಕಳೆದೋಗ್ಬಿಡೋದು. ನೆನ್ಪಿಟ್ಕೋ, ಸೈಕಲಲ್ಲೋ ಗಾಡಿಯಲ್ಲೋ ಬಿದ್ದೋದ್ರೆ ಯಾರು ನೋಡ್ದಂಗೆ ಎದ್ದೇಳ್ಬೇಕು. ಲೈಫಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ, ಕರ್ನಾಟಕ ನೋಡಂಗೆ ಎದ್ದೇಳಬೇಕು ಅಂತ ನನ್ನ ಆಸೆ. ಕರ್ನಾಟಕ ನೋಡಬೇಕು. ನದಿಯಲ್ಲಿ 2 ಮೀನಿತ್ತಂತೆ. ಮಗು ಮೀನು ಮಮ್ಮಿ ಫಿಶ್ನ ಕೇಳ್ತಂತೆ, ಮಮ್ಮಿ ಫಿಶ್. ನಾವು ಫಿಶ್ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ನಾವು ನೀರಲ್ಲಿದ್ದೀವಿ ಅಂತ. ನಾನು ಹೇಳೋದು ದಿನಕ್ಕೆ 4ರಿಂದ 5 ಹೆಂಗ್ ಓದ್ಬೇಕು ಅಂದ್ರೆ ನಿನ್ನಂತ ಹುಡುಗ ಯಾವಾಗ ಸ್ಕೂಲ್ಗೆ ಹೋಗ ಅಮ್ಮ
ರಾಗಿ ಡಬ್ದಲ್ಲೋ ಅಕ್ಕಿ ಡಬ್ದಲ್ಲೋ ದುಡ್ಡು ಎತ್ತಿಟ್ರೆ ಅಮ್ಮಗೆ ಗೊತ್ತಿಲ್ಲದೆ 10-20 ರೂಪಾಯಿ ತೊಗೊಂಡೋಗಿ ತಿನ್ನಕ್ಕೆ ತೊಗೊತಿದ್ದಂತೆ. SLC ಎಕ್ಸಾಮ್ ಹತ್ರ ಬಂತು, 1 ರೂಪಾಯಿ ಸಿಗಲಿಲ್ಲ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅವರಮ್ಮ ನಾ ಹುಡುಗನೋಗಿ ಕೇಳಿದಂತ, ಅಮ್ಮ 4 ತಿಂಗಳಿಂದ ಮನೆಯಲ್ಲಿ ಅಕ್ಕಿ ಡಬ್ಬ ರಾಗಿ ಡಬ್ಬ ಎಲ್ಲ ಹುಡುಕ್ತಾ ಇದ್ದೀನಿ, 1 ರೂಪಾಯಿ ಕಾಸು ಸಿಗಲಿಲ್ಲ, ನೀನು ದುಡ್ಡು ಎಲ್ಲಿ ಬಚ್ಚಿಡ್ತಿದ್ದೆ ಅಂದರೆ ನಿನ್ನ ಮ್ಯಾಥಮೆಟಿಕ್ಸ್ ಬುಕ್ಕಲ್ಲಿ ಇಡ್ತಿದ್ದೆ ಮಗ, ಅಲ್ಲೇ ದುಡ್ಡು ಬಚ್ಚಿಡ್ತಿದ್ದೆ, ಯಾಕೆಂದರೆ ಮ್ಯಾಥಮೆಟಿಕ್ಸು ಸೈನ್ಸ್ ಬುಕ್ ಇಟ್ಟರೆ ಅದು ನೀನು ಓಪನ್ನೇ ಮಾಡಲ್ಲ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಏನಾದರೂ 10 ರೂಪಾಯಿ 100 ರೂಪಾಯಿ ಎತ್ತಿಟ್ರೆ 100% ಅದನ್ನು ನೀವು ಹುಡುಕಕ್ಕೆ ಆಗಲ್ಲ ಅಂತ. ಪ್ರತಿ ಪೇಜು ನೋಡದೇ ಇರೋ ಬುಕ್ಸು ಸೈನ್ಸು ಮ್ಯಾಥಮೆಟಿಕ್ಸ್. ಬಟ್ ಹಂಗೆ ಮಾಡಬಾರ್ದು, ಏನಾದರೂ ಮಾಡಿ ಓದಬೇಕು. ನಿಮ್ಮ ತಂದೆ ಕಷ್ಟಪಟ್ಟು 16 ವರ್ಷ ಸಾಕಿದ್ದಾರೆ, ಕಣ್ಣೀರು ಹಾಕ್ಬಾರ್ದು. ನಿಮ್ಮ ಅಮ್ಮ ಕಷ್ಟಪಟ್ಟು ಬೆಳೆಸಿದ್ದಾರೆ, ತೋಟಕ್ಕೆ ಹೋಗಿ ಕೂಲಿ ಮಾಡ್ತಾರೋ, ಚಿಕ್ಕ ಕೆಲಸ ಮಾಡ್ತಾರೋ, ಫುಟ್ಪಾತಲ್ಲಿ ವೆಜಿಟೇಬಲ್ಸ್ ಮಾಡ್ತಾರೋ, ಕಸ ಗುಡ್ಸಕ್ಕೆ ಹೋಗ್ತಾರೋ, ಕಷ್ಟಪಟ್ಟು ನೀರನ್ನು ಬೆಳೆಸ್ಬಿಟ್ಟಿದ್ದಾರೆ. ಈ ಸಮಾಜದಲ್ಲಿ ಅವ್ರನ್ನ ತಲೆ ತಗ್ಸಂಗೆ ಮಾಡಬಾರ್ದು, ಹೆದ್ರಕ್ಕೆ ಹೋಗ್ಬಾರ್ದು, ಧೈರ್ಯವಾಗಿರ್ಬೇಕು. ಈ ಕ್ರೌಡಿಂದ ಒಬ್ಬ IIT ಟಾಪರ್, ಒಂದು IAS ಟಾಪರ್, ಒಂದು KPSC ಟಾಪರ್, ಒಂದು MBBS ಟಾಪರ್, ಈ CA ಟಾಪರ್ಸ್ ಆಚೆ ಬರಬೇಕು. ಏನಿಲ್ಲ, ಸರಸ್ವತಿ ದೇವಿ ಕೂತು ಓದೋದು ಕಲಿ, ಬೇಸಿಕ್ಸ್ ಇಲ್ಲ ಏನಿಲ್ಲ, ತಲೆಗೆಡ್ಸ್ಕೋಬೇಡ. ಇವಾಗಿಂದ ಜರ್ನಿ ಸ್ಟಾರ್ಟ್ ಮಾಡಿ, ಇನ್ನೊಂದು 5 ವರ್ಷ ನಿನ್ನ ಟಾರ್ಗೆಟ್. ಇವತ್ತು ನೆನ್ನೆ UPSC ಟಾಪರ್ಸ್ ಆದರೂ ಎಂಥವ್ರು ಈ ಜಿಲ್ಲೆಗೆ DC ಆಗಿ ವಾಪಸ್ ಬರಬೇಕು. ಒಂದು 6 ವರ್ಷ ಓದ್ ನೋಡು, ಇದೇ ಜಿಲ್ಲೆಗೆ ಇದೇ ಸ್ಟೇಜಿಯಲ್ಲಿ DC ಆಗಿ ಕುತ್ಕೊಂತೀನಿ ನೀನು. ಇದು ಪ್ರಿಪ್ರೇಷನ್ಗಿರೋ ತಾಕತ್ತು. ಬ್ಯಾಕ್ಗ್ರೌಂಡು ಏನೂ ಬೇಕಾಗಿಲ್ಲ ಮಗ, ಓದು, ಇವತ್ತಿಂದ ಓದು. ಆಯಿತು, ಎಲ್ಲರೂ TV ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ನೀನು ನೋಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಲಿಮಿಟಲ್ಲಿ ಇಟ್ಕೊ ಅಂತ ಹೇಳ್ತಾ ಇದ್ದೀನಿ. ಮೊಬೈಲ್ ನೋಡಿದೆ ನೀನು ಇರಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕಳೆದು ಹೋಗ್ಬೇಡ. ಇನ್ಸ್ಟಾಲ್ ನಿನ್ಗೆ ಯಾವಾಗ ರೀಲ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸ್ಟೇಟ್ ಟಾಪರ್ ಆಗಿ 625 100 100 100 100 100 125 ಅಂತ ನಿನ್ನ ಹೆಸರು ಪಕ್ಕ ಸ್ಟೋರೀಸ್ ಆಗಬೇಕಲ್ಲ. ಜೀವನದಲ್ಲಿ ಒಂದು ನೆನ್ಪಿಟ್ಕೋ, ಜನ ವ್ಯಾಟ್ಸಪ್ಪಲ್ಲಾಗಲಿ ಜೀವನದಲ್ಲಾಗಲಿ ಸ್ಟೇಟಸ್ಸೇ ನೋಡೋದು, ನೆನ್ಪಿಟ್ಕೋಬೇಕು. ನಿನ್ನ ಯಾವನು ನೋಡಲ್ಲ, ಸ್ಟೇಟಸ್ ನೋಡೋದು. ಸ್ಟೇಟಸ್ ನೋಡು. ನೀನು ಯಾವುದಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಫೋಟೋ ಹಾಕು ಸ್ಟೇಟಸ್ಗೆ ವ್ಯಾಟ್ಸಪ್ಪಲ್ಲಿ, 200 ಜನ ನೋಡಿರ್ತಾರೆ, ಒಬ್ಬರು ರಿಪ್ಲೈ ಕೊಡ್ತಾರೆ. ಯಾಕೆ ಗೊತ್ತಾ? ಎಲ್ಲರೂ ನಿನ್ನನ್ನು ಗಮನಿಸ್ತಾರಷ್ಟೇ, ಎಲ್ಲರೂ ಇಷ್ಟಪಡಲ್ಲ. ನೀನೇ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ ಭ್ರಮಾಲೋಕದಲ್ಲಿ ಇದೆಯಾ? ಪೀಪಲ್ ವಿಲ್ ಅಬ್ಸರ್ವ್ ಯು, ದೇ ಡೋಂಟ್ ಲೈಕ್ ಯು. ನಿನ್ನನ್ನು ಇಷ್ಟಪಡಲ್ಲ ಯಾರು, ಗಮನಿಸ್ತಾರೆ. ಈ ರಿಯಾಲಿಟಿಯಲ್ಲಿ ಅರ್ಥ ಆದರೆ ಸಕ್ಸಸ್ ಬರುತ್ತೆ. ಚೆನ್ನಾಗಿ ಹೋದ್ರು, ಫೇಲ್ ಆದರೆ ಮನೆಯಲ್ಲೆಲ್ಲೋ ತೋಟದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕು, ಮರಳು ಹೊಡಿಯಕ್ಕೆ ಹೋಗ್ಬೇಕು, ಟ್ಯಾಕ್ಟ್ರ್ ಓಡ್ಸಕ್ಕೆ ಹೋಗ್ಬೇಕು, ಹಿಂಗೆಲ್ಲ ಬದುಕೋದು ಕಷ್ಟ. ನಾಳೆ ನಿಮ್ಮ ಅಪ್ಪ ಅಮ್ಮಗೆ ಏನೋ ಒಂದು ಮೆಡಿಸಿನ್ ಕೊಡಿಸ್ಬೇಕು ಅಂದ್ರು ಯಾವನ ಹತ್ರನೋ ಸಾಲ ಕೇಳಿ ಗೂಗಲ್ ಪೇ ಹಾಕ್ಸ್ಕೊಳ್ಳೋ ಪರಿಸ್ಥಿತಿಗೆ ಬರಬಾರ್ದು ಮಗ, ಬರಬಾರ್ದು. ಬಟ್ ನಾವು ಯು ಹ್ಯಾವ್ ಎ ಟೈಮ್, ನಾವು ರೀಡ್ ಪ್ರಾಪರ್ಲಿ. ಬಟ್ ಭಾಳಷ್ಟು ಜನ ಈಗ 4 ಮಾಡಲ್ ಪೇಪರ್ ಕೊಟ್ಟಿದ್ದಾರಾ? ಎಲ್ಲ ಹತ್ರ ಇದೆಯಾ? ಅದು ಯಾವಾಗ ಓದಿ ಮುಗಿಸಿದ್ದೀರಾ? ಹಿಂಗೆ ನೋಡಿ, ನನ್ನ ಮಾತು ಕೇಳಿ, 4 ಪೇಪರ್ ಇಂದಾನೆ 40-45 ಮಾರ್ಕ್ಸಿಗೆ ಬರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಸರ್, PUC ಎಕ್ಸಾಮ್ ನಡೀತಿದೆ. ನೆನ್ನೆ ಫಿಸಿಕ್ಸ್ ಆಯಿತು, ಮೊನ್ನೆ ಕನ್ನಡ ಇಂಗ್ಲೀಷ್ ಆಯಿತು. ಮಾಡೆಲ್ ಪೇಪರ್ಸ್ ಇಂದಾನೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಬರ್ತಿದೆ. ಪ್ಲೀಸ್ ಆ ಮಾಡೆಲ್ ಪೇಪರ್ಸ್ ಇವತ್ತು ನೀಟಾಗಿ ಮತ್ತೊಮ್ಮೆ ತೆಗೆದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನಾದರೂ ಕೆಲವು ಅರ್ಥ ಆಗಲಿಲ್ವಾ? ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ರಿಸರ್ಚ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ. ಟೀಚರ್ಸ್ ನೋಟ್ಸ್ ಬರ್ಸಿರ್ತಾರೆ, ಅದು ಸ್ವಲ್ಪ ಅರ್ಥ ಮಾಡ್ಕೊಂಡು ಬೈಟ್ ಮಾಡ್ಕೊಂಡಾದ್ರೂ ಹೋಗಿ ಬರೀರಿ ಹೇಳ್ತೀನಿ. ಇವಾಗ ಟೈಮ್ ಇಲ್ಲ. ನಮ್ಮ ಉದ್ದೇಶ ಪರ್ಪಸ್ ಗೆಲ್ಬೇಕೀಗ. ಇವಾಗ ಯಾವುದೋ ಒಂದು ಸಬ್ ಟಾಪಿಕ್ ನಿನ್ಗೆ ಅರ್ಥ ಆಗಲ್ಲ, ಸ್ಕೂಲ್ಗೆ ಹೋಗಿ ಕೇಳೋಣ ಹೇಳ್ಸ್ಕೊಳ್ಳೋಣ ಅಂದರೆ ಹಂಗೆ ಅಂತ ಸ್ಕಿಪ್ ಮಾಡಬಾರ್ದು. ನೀಟಾಗಿ ಒಂದು 2-3 ಲೈನ್ ಸ್ಕಿಪ್ ಮಾಡಿಕೊಂಡು ರಪ್ಪಂತ ತಲೆಯಲ್ಲಿ ಜ್ಞಾಪಕ ಬರಬೇಕು. ಈಗ SLC ಅವ್ರು ಓದ್ತಾ ಇರ್ತೀರಾ, ಮಾನೋ ಹೈಬ್ರಿಡ್ ಕ್ಲಾಸ್ ಓದ್ತೀರಾ, ಫಿನೋಟೈಪಿಕ್ ರೇಷಿಯೋ 3:1, ಜಿನೋಟೈಪಿಕ್ ರೇಷಿಯೋ 1:2:1 ಬೈಟ್ ಮಾಡ್ಕೊಂಡೋಗಿ ಬರೆದು ಬಿಡಬೇಕು. ಫಿನೋಟೈಪಿಕ್ ರೇಷಿಯೋ 9:3:3:1 ಬರೆದು ಬಿಡಬೇಕು, 1 ಮಾರ್ಕ್ ಬರುತ್ತೆ. ಜಿನೋಟೈಪಿಕ್ ರೇಷಿಯೋ 1:2:2:4:1 1:2:1 ಬರೆದು ಬಿಡಬೇಕು, ಮಾರ್ಕ್ಸ್ ಬಂದ್ಬಿಡುತ್ತೆ. ಬರೆದ್ರೆ ಮಾರ್ಕ್ಸ್ ಬರುತ್ತೆ. ನಾನು ಬಯಾಲಜಿ ಪಾಠ ಮಾಡ್ತೀನಿ, ನಾನು ಬಯಾಲಜಿ ಟೀಚರ್, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ MLA ಆಗೋದಕ್ಕಿಂತ ಮುಂಚೆ ನಾನು ಬಯಾಲಜಿ ಟೀಚರು. ಚಿಕ್ಕಬಳ್ಳಾಪುರದಲ್ಲಿ 2005ರಿಂದ ಬಯಾಲಜಿ ಪಾಠ ಮಾಡ್ಕೊಂಡಿದ್ದೆ. ಹಣೆ ಬರ ಚೆನ್ನಾಗಿತ್ತು, ನಮ್ಮಮ್ಮ ಪೂಜೆ ಗೆಲ್ತು, ನಮ್ಮಪ್ಪ ಒಳ್ಳೆತನ ಗೆಲ್ತು, ನಮ್ಮಮ್ಮ ಬಂದವ್ರಿಗೆಲ್ಲ ಊಟ ಇಟ್ಟಿದ್ರು, ನಮ್ಮಪ್ಪ ಎಲ್ರಿಗೂ ದಾನ ಧರ್ಮ ಮಾಡಿದ್ರು, ನಮ್ಮ ಮನೇಲಿ ದೇವ್ರ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆಗಳು ನಡೀತಿತ್ತು. ಅದರ ಪ್ರತಿಫಲ ದೇವ್ರ ಆಶೀರ್ವಾದ, ದೈವ ಬಲ, ಗೆದ್ವಿ. ಒಂದು ನೆನ್ಪಿಟ್ಕೋ, ನಾನು ಇವತ್ತು ಗೆದ್ದಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಒಳ್ಳೆತನದಿಂದ. ನೀನು ಗೆದ್ದರು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನದಿಂದ. ನಾಳೆ ನೀನ್ ಗೆದ್ದು ಸ್ಟೇಟ್ ಟಾಪರ್ ಆದ್ರೆ ಏನೋ ಕಡಿದು ಕಟ್ಟೆ ಹಾಕಿದ್ಯಾ ಅಂತ ಅನ್ಕೋಬೇಡ. ನಿಮ್ಮ ಅಪ್ಪ ಅಮ್ಮ ಒಳ್ಳೆತನನೇ ನಿಮ್ಮನ್ನ ಗೆಲ್ಸೋದು, ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಗೆಲ್ಸಿದೆ. ಒಂದು ಬಾವಿ ಇತ್ತಂತೆ ಊರಲ್ಲಿ, ತುಂಬಾ
ಪಾಳು ಬಿದ್ದ ಬಾವಿ. ಅದು ಎಷ್ಟು ಆಳ ಇತ್ತು ಅಂದರೆ ಅದರಲ್ಲಿ ಬಿದ್ದರೆ ಯಾರೂ ಬದುಕ್ತಿರ್ಲಿಲ್ಲ. ಒಂದು 5-6 ಜನ ಸತ್ತೋದ್ರು. ಒಂದಿನ ಒಬ್ಬ ಬಿದ್ದ. ಊರವರೆಲ್ಲ ಹೋದ್ರು, ಆ ಬಾವಿಗೆ ಬಿದ್ದೋಗಿದ್ದಾನೆ ಗುರು, ಅವ್ನು ಬದುಕಲ್ಲ ಅಂಥೇಳಿ ಎಲ್ಲ ಹೋದ್ರು. ಸುತ್ತೂ ಜನ ಇನ್ನೇನು ಅವನು ಹತ್ತಕ್ಕೆ ಟ್ರೈ ಮಾಡಿ ಸತ್ತೋಗ್ತಾನೆ ಅಂತ ಹೋಗಿದ್ದಾರೆ ಎಲ್ಲರೂ. ಒಂದು ಅರ್ಧ ಗಂಟೆ ಆದಮೇಲೆ ಅವನ ಅತ್ತೆ ಬಂದ್ಬಿಟ್ಟ. ಊರವರೆಲ್ಲ ಶಾಕು. ಇಷ್ಟು ಪಾಳು ಬಿದ್ದಿರೋ ಬಾವಿಯಿಂದ ಯಾವನು ಅತ್ತೆ ಬಂದಿಲ್ಲ, ಇವನೇ ಹೆಂಗೆ ಅತ್ತೆ ಬಂದುಬಿಟ್ಟ ಅಂತ ಹೇಳಿದ್ರೆ ಪಕ್ಕದಲ್ಲಿದ್ದವನು ಬಂದು ಆ ಊರು ಯಜಮಾನ್ರಿಗೆ ಹೇಳದಂತೆ, ಯಜಮಾನ್ರೆ ಅವನ ಕಿವಿ ಕೇಳಿಸ್ತಿರ್ಲಿಲ್ಲ, ಈ ಬಾವಿಯಲ್ಲಿ ಬಿದ್ದರೆ ಎದ್ದು ಬರೋಕ್ಕಾಗಲ್ಲ ಅನ್ನೋ ಸತ್ಯ ಅವನಿಗೆ ಗೊತ್ತಿರಲಿಲ್ಲ, ನಾವೆಲ್ಲ ಎನ್ಕರೇಜ್ ಮಾಡ್ತಿದ್ದೀವಿ ಅಂತ ಎದ್ದು ಬಂದುಬಿಟ್ಟಿದ್ದಾನೆ ಅಂತ. ಪ್ಲೀಸ್ ಡೋಂಟ್ ಲಿಸನ್. ನಿನ್ನ ಕೈಯಲ್ಲಿ ಸ್ಟೇಟ್ ಫಸ್ಟ್ ಆಗುತ್ತಾ? ಟ್ರೈ ಕೊಟ್ಟು ನೋಡು. ಯಾರಿಗೆ ಗೊತ್ತು ಹಣೆ ಬರ ಯಾವನ್ ನೋಡಿದಾನೆ. ನಿಮ್ಮ ಅಮ್ಮನ ಕೇಳಿ ನೋಡು, ಏಮೋ ರಾವಚ್ಚು ಶದುವಪ್ಪ ಅಂತಾರೆ. ನಿಮ್ಮ ಅಜ್ಜಿನ ಕೇಳಿ ನೋಡು, ಬರ್ಬೋದು ಹೋದಪ್ಪ ಅಂತಾರೆ. ನಮ್ಮ ಅಜ್ಜಿ ನಾನು ಎಲೆಕ್ಷನ್ಗೆ ನಿಂತಾಗ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್, 100 ಜನ ಫ್ರೆಂಡ್ಸ್ನ ಕೇಳಿದೆ, ಯಾರೂ ಹೋಗಿ ನಿಲ್ಲು ಅನ್ನಲಿಲ್ಲ. ನಮ್ಮ ಅಜ್ಜಿ ನಾವು ಕೇಳಿದೆ, ಕ್ಯಾನ್ಸರ್ ಲಾಸ್ಟ್ ಸ್ಟೇಜು, ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದಿನ ಆಕೆ ತೀರ್ಕೊಂಡ್ಲು. ನಮ್ಮ ಅಜ್ಜಿ ಒಂದೇ ಮಾತಂದ್ಲು, ನೀ ತಲ್ಲ ಏಮ್ ರಾಶಿಂದ ಪೈ ಪೋರ ಸೂತ್ಕೊಂಡವು ಅಂತ. ಒಬ್ಬರೇ ಹೇಳಿದ್ದು, ಇನ್ನೆಲ್ಲರೂ ಅಯ್ಯಲ್ಲೇ నువ్వేమిటికొస్తివి ಅಂದರು. ನಮ್ಮ ಅಜ್ಜಿ ಒಬ್ಬರೇ ಅಂದಿದ್ದು, ನೀ ರಾತ್ಲ ಏಮ್ ರಾಶಿಂದ ಪೋಪ ಅಂತ. ಬಂದು ಹಾಕಿದೆ MLA ಅದೇ. ನೋಡಿ, ನಮ್ಮನ್ನು ನಮ್ಮ ತಂದೆ ತಾಯಿ ತಾತ ಅಜ್ಜಿ ಫ್ಯಾಮಿಲಿ ಮೆಂಬರ್ಸೇ ನಂಬೋದು. ಇದು ನೆನ್ಪಿಟ್ಕೋಬೇಕು. ಅದಕ್ಕೆ ಒಂದು ಸಿನ್ಸಿಯರ್ ಟ್ರೈ ಕೊಟ್ಟು ನೋಡಿ. 625 ಬರ್ಬೋದೇನೋ, ಯಾರಿಗೆ ಗೊತ್ತು? ಬರೀಬೇಕು, ಶ್ರದ್ಧೆಯಿಂದ ಬರೀಬೇಕು. ಯಾವ ಕ್ವಶನ್ ನಂಬರು ಬಿಡಬಾರ್ದು. ಒಂದಲ್ಲ 2 ಸಲ ಗ್ಲಾನ್ಸ್ ಮಾಡು, ಟ್ರೈ ಕೊಟ್ಟು ನೋಡು. ಎಕ್ಸಾಮ್ ದಿನ ಬೆಳಗ್ಗೆ ಎಕ್ಸಾಮ್ ಸೆಂಟರ್ ಹತ್ರ 2 hours ಮುಂಚೆ ಬರ್ತೀಯ, ಹರಟೆ ಹೊಡ್ಕೊಂಡು ಕುತ್ಕೋಬೇಡ. ಬುಕ್ ಇಟ್ಕೊಂಡು ಎಲ್ಲಾದ್ರೂ ಒಂದು ಸೈಡಲ್ಲಿ ಕುತ್ಕೊಂಡು ಗ್ಲಾನ್ಸ್ ಮಾಡು. ಬೆಳಗ್ಗೆ ಒಂದು 10-20 ಮಾರ್ಕ್ಸ್ ಬರುತ್ತೇನೋ, ಯಾರಿಗೆ ಗೊತ್ತು? ಒಂದೊಂದು ನಿಮಿಷ ಭಾಳ ಪ್ರೀಷಿಯಸ್ಸು. SSLC ಡಿಸ್ಟಿಂಕ್ಷನ್ ಆದರೆ, ಸ್ಟೇಟ್ ರ್ಯಾಂಕ್ ಆದರೆ, ಸ್ಟೇಟ್ ಫಸ್ಟ್ ಆದರೆ ಸೌಂಡ್ ಮಾಡ್ಬೋದು. ಸ್ಟೇಟಲ್ಲಿರೋ ಚಾನಲ್ಸು ಪೇಪರ್ಸ್ ಎಲ್ಲ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಮಗಳು, ನಿಮ್ಮ ಮಗ ಸ್ಟೇಟ್ ಟಾಪರ್ ಆಗಿದ್ರೆ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂದರೆ ಭಾವುಕರಾಗಿ ಹೋಗ್ತಾರೋ. ಜೀವನ ಅಂದರೆ TV, ಮೊಬೈಲು, ಡಿಸ್ಟರ್ಬೆನ್ಸು, ಡಿಸ್ಟ್ರಾಕ್ಷನ್ಸು, ಫ್ರೆಂಡ್ಸು, ಇಷ್ಟೇ ಅಲ್ಲ, ಅದರ ಆಚೆ ಒಂದಿದೆ. ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ಭಾವಂ ತದ್ಭವತಿ. ನೀ ಮತಂತೋ ನೀ ಗತಂತ. ಹಂಗೆ ಯೋಚನೆ ಮಾಡ್ಬೇಕು ನೀನು. ಇಫ್ ಯು ಥಿಂಕ್ ಎಸ್ ಐ ಕ್ಯಾನ್, ನಾನು ಹೇಳೋದು 85 ಬರ್ತಾ ಇದೆಯಾ, 75 ಬರ್ತಿದ್ಯಾ, ಅದು ಯಾಕಾಗಲ್ಲ? ಕುತ್ಕೊಂಡು ಇವತ್ತಿಂದ ಓದಬೇಕು. ಹೆಂಗೆ ಓದಬೇಕು ಅಂದರೆ 12ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, 4ವರೆಗೂ ಓದ್ತೀಯೋ, 5 ಗಂಟೆವರೆಗೂ ಓದಿ ಬೆಳಗ್ಗೆ ಒಂದು ಕಾಫಿ ಕುಡಿದು ಮತ್ತೆ 6 ಗಂಟೆಗೆ ಬುಕ್ ಎತ್ಕೊಂಬಾಗ, ಅದು ಸಕ್ಸಸ್ ಅಂದರೆ ಪರವಾಗಿಲ್ಲ. ಪ್ರಪಂಚ ಎಲ್ಲ ನಿದ್ದೆ ಮಾಡ್ತಿರ್ತಾರೆ. 625 ಬಂದರೆ ನಮ್ಮ ಡಿಸ್ಟಿಕ್ ರಿಪೋರ್ಟರ್ಸು, ನಮ್ಮ TV ಚಾನಲರು ನಿನ್ನ ಫೋಟೋ ಹಾಕೊಂಡು ಹೆಡ್ಡಿಂಗ್ ಬರೀಬೇಕು. ನನಗೆ ಆಸೆ, ನನ್ನ ಚಿಕ್ಕಬಳ್ಳಾಪುರ ತಾಲೂಕು ಮಕ್ಕಳು ಸ್ಟೇಟ್ ಫಸ್ಟ್ ಬಂದರೆ ನಾನು ಆ ಸ್ಟೂಡೆಂಟ್ನ ಪ್ರಮೋಟ್ ಹೆಂಗೆ ಮಾಡ್ತೀನಿ ಅಂದರೆ, ನೆನ್ಪಿಟ್ಕೋಬೇಕು, ಭಾರತದಲ್ಲಿ ಯಾವುದಾದ್ರೂ ಜಿಲ್ಲೆಗೆ 2 ಭಾರತ ರತ್ನ, 3 ಪದ್ಮಶ್ರೀ ಪದ್ಮಭೂಷಣ ಬಂದಿದ್ರೆ ಅದು ಚಿಕ್ಕಬಳ್ಳಾಪುರಕ್ಕೆ ಮಾತ್ರ. ಒಂದು ಸರ್ ಎಂ ವಿಶ್ವೇಶ್ವರಯ್ಯ, ಒಂದು CNR ರಾವ್, ಇನ್ಫೋಸಿಸ್ ನಾರಾಯಣಮೂರ್ತಿ, ಇನ್ನೊಬ್ರು ಶಿಡ್ಲಘಟ್ಟದವರು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, 5 ಪ್ರಶಸ್ತಿ ಬಂದಿರೋ ಮೊದಲನೇ ಜಿಲ್ಲೆ ನಮ್ಮದು ಇಂಡಿಯಾಗೆ. ವಿ ಹ್ಯಾವ್ ಎ ಟ್ರ್ಯಾಕ್ ರೆಕಾರ್ಡ್. ನೀವು ಗೆಲ್ಲಬೇಕು. ಬೆಳಗ್ಗೆ 4 ಗಂಟೆವರೆಗೂ ಓದಿರ್ತೀರ, 2 ಅವರ್ ನಿದ್ದೆ ಇಳಿಸ್ತೀರ, ಪರವಾಗಿಲ್ಲ, ಏನಾಗಲ್ಲ. ಓದಿ ಬೆನ್ನೋವು ಅನಿಸುತ್ತೆ. ನಿನ್ನ ಫ್ಯಾಮ್ಲಿಗೆ ಬ್ಯಾಕ್ ಬೋನ್ ಆಗಬೇಕಾಗಿರೋಳು ಬ್ಯಾಕ್ ಪೇನ್ಗೆ ಎದುರಿದ್ರೆ ರ್ಯಾಂಕ್ ಎಲ್ಲ ಹೆಂಗೆ ಬರುತ್ತೆ? ಎದುರಕ್ಕೆ ಹೋಗ್ಬಾರ್ದು. ನೀನು 625 ಹೊಡೆದ್ರೆ ನಮ್ಮ ಪೇಪರ್ ಅವ್ರು ಹೆಡ್ಡಿಂಗ್ ಹಾಕಬೇಕು. ನಾನು ಪತ್ರಕರ್ತರಿಗೆ ವಿನಂತಿಸ್ತೀನಿ, ಟಾಪರ್ ಆಗೋ ಹುಡುಗ ಹುಡುಗಿ ಫೋಟೋ ಹಾಕಿ ಬರೀರಿ. ಜಗವೆಲ್ಲ ಮಲಗಿರಲು ಅವನೊಬ್ಬ ಅಥವಾ ಅವಳೊಬ್ಬಳೆದ್ದಿದ್ದಳು ಅಂತ ಬರಿಬೇಕು. ಇವತ್ತಿಂದ ನಾನು ಹೇಳ್ತೀನಿ ಕೇಳಿ, 85, 75 ಬರ್ತಿರೋರು 625 ಬರಬೇಕು. ಇವಾಗ ಓದಿದ್ರೆ ಆಗಲ್ಲ ಹಂಗೆಲ್ಲ ಅನ್ಕೋಬೇಡಿ, ಆಗುತ್ತೆ. ಕ್ಯಾಲ್ಕುಲೇಷನ್ಗೆ ಬೀಳ್ಬೇಡಿ. ಕೃಷಿ ಉಂಟೆ ಮನುಷ್ಯುಲು ಋಷುಲವತಾರು, ಮಹಾಪುರುಷಲವತಾರು. ಯು ಶುಡ್ ಬಿಲೀವ್ ಯುವರ್ ಸೆಲ್ಫ್. ನೀನು ನಂಬೇಕಷ್ಟೇ ಇವಾಗ. ಇಟ್ಸ್ ಅ ಟೈಮ್ ಟು ಬಿಲೀವ್ ಯುವರ್ ಸೆಲ್ಫ್ ವೆರಿ ಸ್ಟ್ರಾಂಗ್ಲಿ. ನೋ ಮೆಡಿಸಿನ್ ಕ್ಯಾನ್ ಕಿಲ್ positive thinker, no poison can kill positive thinker, no medicine can cure negative thinker. Dream comes into thoughts transfer into action. That is nothing but success ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಹಿಂದಿಯಲ್ಲಿ ಒಂದು ಮಾತಿದೆ, ಕುತ್ತೆ भी डरता है इंसान भी डरता है, डरने के बाद कुत्ते नहीं सोचता है, डरने के बाद इंसान सोचना है, नहीं तो इंसान भी कुत्ते बन जाता है साला ಅಂತ.
ಬಿಲೀಫ್ ಸಿಸ್ಟಮ್. ನಾನು ಹೇಳೋದಿಷ್ಟೇ, ಒಂದು, ಇವತ್ತು ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ನಿನಗೆ ಎಮೋಷ್ನಲ್ ಇರ್ತಾರೆ, ಹೇಳ್ರು ಕನ್ನಡ ಮೀಡಿಯಂ ಹುಡುಗರು ಹುಡುಗಿರೆಲ್ಲ ಇದೀವಿ, ನಮ್ಗೆ ಆಸೆ ಇಲ್ವಾ ಏನು? ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾಸಾಗೆ ಹೋಗ್ಬೇಕು, IAS ಟಾಪರ್ ಆಗಬೇಕು, KPSC ಟಾಪರ್ ಆಗಬೇಕು. ದೊಡ್ಡದಾಗಿ ಕನಸು ಕಾಣಿ. ಪುಕ್ಸಟ್ಟೆ ಸಿಗೋ ಕನಸನ್ನೇ ನೆಟ್ಟಕ್ಕೆ ಕಾಣಕ್ಕಾಗಲ್ಲ ಅಂದರೆ ಕಷ್ಟಪಟ್ಟು ಪಡೆಯೋ ಗೆಲುವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ? ಪುಕ್ಸಟ್ಟೆ ಸಿಗ್ತಾ ಇದೆ ಕನಸು, ನಾನು ಆಲ್ ಇಂಡಿಯಾ ಟಾಪರ್ ಆಗ್ತೀನಿ ಕಾಣು. ಅವಾಗ ಅಡ್ಡ ಬರ್ತಾರೆ, ಆಗಲ್ಲ ಆಗಲ್ಲ ಆಗಲ್ಲ, ಫಸ್ಟ್ ಡಿಸ್ಟಿಂಕ್ಷನ್ ಬಾ ಅಂತಾರೆ. ಕೇಳಬಾರ್ದು, ಕಿವಿ ಮುಚ್ಕೋಬೇಕು. ಒಂದು 5-10 ವರ್ಷ ಕಿವಿ ಮುಚ್ಕೋ. ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಹಾಳಾಗ್ತಾ ಇರೋದು ಜ್ಞಾನ ಇಲ್ಲದೆ, ನಾಲೆಡ್ಜ್ ಇಲ್ಲದೆ, ಓದಕ್ಕಾಗದೆ ಅಲ್ಲ, ಅವ್ರಿವ್ರ ಮಾತು ಕೇಳಿ ಹಾಳಾಗ್ತಾ ಇರೋದು. ಅವ್ರಿವ್ರ ಮಾತು ಕೇಳಿ. ನಿನಗೆ ಗೊತ್ತಿಲ್ವಾ ಏನೋ? ಬುಕ್ ಕೂತ್ಕೊಂಡು ಓದಿದ್ರೆ ಆಗುತ್ತೆ ಅಂತ ಗೊತ್ತು. ಮತ್ತು ನಾನು ಯಾಕೆ ಚಿಕ್ಕ ವಯಸ್ಸಿಗೊಂದು ಪರಿಶ್ರಮ ಕಟ್ಟದೆ MLA ಆದೆ ಅಂದರೆ ನಾನು ಈ ಕಿವಿಗಳನ್ನ ಮುಚ್ಕೊಂಡಾಗಿದೆ. ಹೊಗಳಿದ್ರು ಬೈದ್ರು ಸಂಬಂಧ ಇಲ್ಲ. ಊರೆಲ್ಲ ಹೊಗಳಿದ್ರು, ನನ್ನ EMI ನಾನೇ ಕಟ್ಟಬೇಕು. ಊರೆಲ್ಲ ಹೊಗಳಿದ್ರು, ನಮ್ಮ ಮನೆಗೆ ರೇಷನ್ ನಾನೇ ತರಬೇಕು. ಊರೆಲ್ಲ ಬೈದ್ರು, ನನ್ನ EMI ನಾನೇ ಕಟ್ಟಬೇಕು ಮಗ. ಸಾಧ್ಯ ಆದರೆ ನಿಮ್ಮ ಅಪ್ಪನ ಅನ್ಕಂಡೀಷ್ನಲ್ ಆಗಿ ಇಷ್ಟಪಡು. 10-20 ವರ್ಷ ನಮ್ಮಪ್ಪ ಸೂಪರ್, 20-30 ವರ್ಷ ಏನಪ್ಪ ನಿಂದು, 30-40 ವರ್ಷ ಹೇಳಮ್ಮ ಅಪ್ಪನಿಗೆ, ಎಲ್ಲದಕ್ಕೂ ತಲೆ ಹಾಕ್ತಾರೆ. 40-50 ವರ್ಷ ಸುಮ್ಮನೆ ಕುತ್ಕೊಪ್ಪ ನಿನ್ನ ಪಾಡಿಗೆ ನೀನು. 50 ವರ್ಷ ಆದಮೇಲೆ ನಮ್ಮ ಅಪ್ಪ ನನಗೆ ಯಾವಾಗ ರೈಟ್ ಅನ್ನಿಸ್ತಾರೆ ಗೊತ್ತಾ? ನಮ್ಮ ಅಪ್ಪ ನನಗೆ ರೈಟ್ ಅನಿಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗೋಗಿರ್ತೀನಿ. ಇದೇ ಜೀವನ, ಇದೇ ಜೀವನ. ಜಾಸ್ತಿ ಆಸೆಯಲ್ಲೇ ಬಿ ಸ್ಟೇಬಲ್, ಡಿಸ್ಟರ್ಬ್ ಆಗಬೇಡಿ. ನನ್ನ ತಮ್ಮಂದರು, ನನ್ನ ತಂಗಿಯಂದರು, ಚಿಕ್ಕಬಳ್ಳಾಪುರದ ಭವಿಷ್ಯ ನೀವು. ನಾಳೆ ನಿಮಗೇನಾದರೂ ಸಮಸ್ಯೆ ಆದರೆ, ಹೆಚ್ಚು ಕಡಿಮೆ ಆದರೆ, ತಾಲೂಕಲ್ಲಿರೋರು ಎಲ್ಲರೂ ಬೇಜಾರಾಗ್ತಾರೆ. ನಿನ್ನ ಕೆರಿಯರ್ ಹಾಳು ಮಾಡಿಕೊಂಡ್ರೆ ಡಿಸ್ಟರ್ಬ್ ಆಗಬೇಡ. ಒಂದಷ್ಟು ದಿನ ಓದು, ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡು. ಬಿ ಪಾಸಿಟಿವ್. ಮತ್ತು ಓವರಾಗಿ ಥಿಂಕ್ ಮಾಡಬೇಡ, ಹೆವಿ ಓವರ್ ಥಿಂಕ್. ಯಾವನೊಬ್ಬ ಬಸ್ಸಲ್ಲಿ 2 ಟಿಕೆಟ್ ತಗೊಂಡಂತೆ. ಕಂಡಕ್ಟರ್ ಕೇಳಿದ್ರಂತೆ, ಯಾಕೋ 2 ಟಿಕೆಟ್ ಹೋದ್ರೆ? ಸರ್, 1 ಟಿಕೆಟ್ ಕಳೆದೋದ್ರೆ ಇನ್ನೊಂದಿರಲಿ ಅಂತ. ಕಂಡಕ್ಟರ್ ಕೇಳದಂತೆ, 2 ಕಳೆದೋದ್ರೆ ಏನು ಮಾಡ್ತೀಯ ಅಂದರೆ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಹಿಂಗೆ ಓವರ್ ಥಿಂಕಿಂಗ್. ಇದಲ್ಲ ಅಂದರೆ ಅದು, ಅದಲ್ಲ ಅಂದರೆ ಇದು, ಅದಲ್ಲ ಅಂದರೆ ಇದು, ಓವರ್ ಆಗಿ ಥಿಂಕ್ ಮಾಡಿಬಿಡೋದು. ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿರಬೇಕು. ಎದ್ರಕ್ಕೆ ಕೆಲವರು ಓವರ್ ಥಿಂಕಿಂಗ್, ಇದಕ್ಕೆ ಹಾಕೊಂಟದೆ. ಚೆನ್ನಾಗಿ ಓದು. ಒಂದು ನೆನ್ಪಿಟ್ಕೋ, ನನ್ನ ತಮ್ಮಂದ್ರಿಗೂ ತಂಗಿಯಂದ್ರಿಗೆ ಹೇಳೋದೇನು ಗೊತ್ತಾ? ನೀನು ಹೆಂಗೆ ಕನಸು ಕಾಣಬೇಕು ಅಂದರೆ, ಪ್ರದೀಪ್ ಸರ್ ಕೂಕೊಂಡೆ ಚೇರಲ್ಲ, ನೇನೋಡು ಕೂಕೋಲ್ಲ, ನಾನು ಕಲ್ ಕಾಣಲ್ಲ. ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ವೋ. ಆ ಚೇರಲ್ಲಿ ಮೊದಲು ಯಾರೋ ಇದ್ರು, ಇವಾಗ ನಾನಿದ್ದೀನಿ. ಆ ಚೇರಲ್ಲಿ ಕೂತ್ಕೊಳ್ಳೋ ಕನಸು ಕಾಣ್ಬೇಕು ಮಗ, ನೀನು ದೊಡ್ಡದಾಗಿ ಕಾಣಬೇಕು. ದಿಸ್ ಈಸ್ ವಾಟ್ ಲೈಫ್ ಇಸ್. ಮತ್ತೆ ಯಾರಿಗಾದ್ರೂ ಹೋಗಿ ಹೇಳು, ನೀನು ಇವತ್ತು ಹೋಗಿ ನಾನು MLA ಆಗ್ತೀನಿ, ಅಕಸ್ಮಾತ್ ನಾನು ಮಿನಿಸ್ಟರ್ ಆಗ್ತೀನಿ, ಇಲ್ಲ ನಾನು ಟಾಪರ್ ಆಗ್ತೀನಿ, ಫಸ್ಟ್ ಬರ್ರೆ ಅಂತಾರ. ಹಳ್ಳಿಯಲ್ಲಿ ಹಿಂಗೆ ಬಯೋದು. ಅದಕ್ಕೆ ಇವತ್ತಿಂದ ಕೇಳೋದು ನಿಲ್ಲಿಸ್ಬೇಕು. ಮನೆಗೆ ಹೋಗಿದ ತಕ್ಷಣ ಸಾಯಂಕಾಲ ಬುಕ್ ಎತ್ಕೊಂಡು ಕುತ್ಕೋ. ಹಾಲಲ್ಲಿರೋ ಆ ಕಡೆ ಕ್ರಿಕೆಟ್ ಆಡ್ತಿರ್ತಾರೆ, TV ನೋಡ್ತಾ ಇರ್ತಾರೆ. ಕೆಲವ್ರು ಯಾರೋ ಊರಲ್ಲಿ ಜೋರಾಗಿ ಸೌಂಡ್ ಸಿಸ್ಟಮ್ ಆಗಿರ್ತಾರೆ. ಅದನ್ನೆಲ್ಲ ನೆಪ ಇಡಬಾರ್ದು ನೀನು. ಮತ್ತು ಭಾಳಷ್ಟು ಜನ ಬಡವ್ರ ಕುಟುಂಬದ ಹುಡುಗಿರು ತುಂಬ ಜನ ಈಗ ಓದಕ್ಕೆ ಬಂದರೆ ಎಕ್ಸಾಮ್ ದಿನ ಇನ್ನೊಂದು ವಾರ 15 ದಿನ ಅಮ್ಮ 10 ನಿಮಿಷಕ್ಕೂ ಅಂಗಡಿಗೆ ಹೋಗ್ಬಾ, ಅಲ್ಲಿ ಹೋಗ್ಬಾ, ಇಲ್ಲಿ ಹೋಗ್ಬಾ, ತಗೊಂಬಾ ಅಂತೆಲ್ಲ ಹೇಳ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಪೇಷನ್ಸ್ ಆಗಿರಬೇಕು. ಅಮ್ಮ ಬೈತಾರೆ, ಏನು ಮಾಡ್ತೀರಾ? ಅಪ್ಪ ಬೈತಾರೆ, ಏನು ಮಾಡ್ತೀರಾ? ಲೈಫಲ್ಲಿ ಕಿತ್ತೋಗಿರೋರೆಲ್ಲ ಅವ್ರ ಹತ್ರ ಎಲ್ಲ ಬೈಸ್ಕೋಬೇಕು ಮಗ. ನಾಳೆ ಸಡನ್ನಾಗಿ ಬಸ್ಸಿಗೆ ಅಡ್ಡ ಹೋದರೆ ಡ್ರೈವರ್ ಬೈತಾನೆ, 2 ವೀಲರ್ಗೆ ಅಡ್ಡ ಹೋದರೆ ಬಾಯಿಗೆ ಬಂದಂಗೆ ಅವನು ಬೈತಾನೆ. ಯಾವನೋ ಬೈಸ್ತಾ ಇದ್ದಾನೆ. ಭೂಮಿಗೆ ತಂದಿರೋರು, ಜನ್ಮಕ್ಕೆ ಅರ್ಥ ಕೊಟ್ಟವರು ಒಂದು ಮಾತನ್ಲಿ ರೆಸಿಸ್ಟ್ ಮಾಡಿ ಏನು ಮಾಡೋಕ್ಕಾಗುತ್ತೆ? ಇದನ್ನು ಮೆಚುರಿಟಿ ಅಂತ ಕರಿತೀವಿ. ಸರ್, ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಜನ ಸರ್ ಎಕ್ಸಾಮ್ ಬರೀತಾ ಇರೋದು ಈ ಸಲ? ಒಂದು 7-8 ಲಕ್ಷ, 9 ಲಕ್ಷ. ಒಂದು ನೆನ್ಪಿಟ್ಕೊಳ್ಳಿ ಸರ್, 9 ಲಕ್ಷ ಜನ ಬರೀತಾ ಇದ್ದಾರೆ. ಭಯ ಬೀಳಕ್ಕೆ ಹೋಗ್ಬೇಡ. ನಮ್ಮ ತಾಯಿ ಗರ್ಭದಲ್ಲಿ, ಬಯಾಲಜಿ ಗೊತ್ತಿರೋ ಎಲ್ಲ ಸ್ಟೂಡೆಂಟ್ಸು ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ತಾಯಿ ಗರ್ಭದಲ್ಲಿ ಎಗ್ಗು ಸ್ಪರ್ಮ್ ಹೋಗಿ ಎಗ್ನ ಫರ್ಟಿಲೈಸ್ ಆಗುವಾಗ ಬಯಾಲಜಿಯಲ್ಲಿ ಗೊತ್ತಿರಬೇಕು, 45 ಲಕ್ಷ ಸ್ಪರ್ಮ್ಸು ಎಗ್ನ ಫರ್ಟಿಲೈಸ್ ಆಗಬೇಕು ಅಂತ ಹೋಗ್ತವೆ. 45 ಲಕ್ಷ.
45 ಲಕ್ಷ ಸ್ಪರ್ಮ್ಸು ಎಗ್ನ ಫರ್ಟಿಲೈಸ್ ಆಗಬೇಕು ಅಂತ ಹೋಗ್ತಾ ಇದ್ರೆ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಎಮೋಷನ್ ಇಲ್ಲದೆ 44,99,999 ಜನ ಅಣ್ಣ ತಮ್ಮಂದ್ರನ್ನ ಒಡೆದು ಫರ್ಟಿಲೈಸ್ ಆಗಿ ಭೂಮಿಗೆ ಬಂದಿರೋ ನಮಗೆ 9 ಲಕ್ಷ ಒಂದು ಲೆಕ್ಕನ ಏನು? ನಿಮ್ಮ ತಾಯಿ ಗರ್ಭದಲ್ಲಿ ಫರ್ಟಿಲೈಸ್ ಆದಾಗಲೇ ನೀವು ಟಾಪರ್ಸು. ಆ ಫರ್ಟಿಲೈಸೇಷನ್ ಪ್ರೋಸೆಸ್ಸೇ ಒನ್ ಆಫ್ ದ ವಿನ್ನಿಂಗ್. ಈಗ ಬಂದಿದ್ದೀರಾ, ತಲೆಗೆಡಿಸ್ಕೋಬೇಡಿ, ಧೈರ್ಯವಾಗಿರಿ. ಇವತ್ತಿಂದ ಇಷ್ಟೇ ಮಾಡಬೇಕು, 4 ಮಾಡೆಲ್ ಪೇಪರ್ ಮುಗಿಸ್ತೀರಾ, ಓದ್ತೀರಾ. ನಾನು ನಿಮ್ಮಿಂದ ಒಂದು ಜಿನೈನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸ್ಕೂಲ್ಗೆ ಹೋಗಿದ್ದೀರಾ, ಪಾಠ ಕೇಳಿದ್ದೀರಾ, ಹೋಮ್ ವರ್ಕ್ ಬರ್ದಿದ್ದೀರಾ, ಅಸೈನ್ಮೆಂಟ್ ಬರ್ದಿದ್ದೀರಾ, ಓದ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀರಾ. ಬಟ್ ನಾನು ಹೇಳೋದು, ಫೇಕ್ ಆನ್ಸರ್ಸ್ ಎಲ್ಲ ಬೇಕಾಗಿಲ್ಲ. ನಿಮ್ಮ ಅಣ್ಣ ಹತ್ರ ಏನು ಹೇಳಬೇಕು ಕರೆಕ್ಟಾಗಿ ಹೇಳಿ. ಸರ್, ಇಷ್ಟು ದಿನ ನಾನು ನಿಯತ್ತಾಗಿ ಓದಿಲ್ಲ, ಇವತ್ತಿಂದ ನಿಜವಾಗ್ಲೂ ನಿಯತ್ತಾಗಿ ಓದ್ತೀನಿ ಅಂತ ಒಪ್ಕೊಳ್ಳೋ ದಮ್ಮ ಎಷ್ಟು ಜನಕ್ಕಿದೆ? ರೈಸ್ ಯುವರ್ ಹ್ಯಾಂಡ್ಸ್. ಹಾಂ, ಇದಕ್ಕೆ ಹೊಡಿಬೇಕು ಕ್ಲಾಪ್, ಸೂಪರ್ ಕ್ಲಾಪ್ ಹೊಡಿಬೇಕು ಮಗ. ನಾನು ಎಲ್ಲ ಟೀಚರ್ಸ್ಗೂ, ನಮ್ಮ DDP ಅವ್ರಿಗೂ, BO ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ನಮ್ಮ ಸ್ಟೂಡೆಂಟ್ಸ್ನ ಪ್ಲೀಸ್ ಅವ್ರು ಓದಿಲ್ಲ ಅಂದರೂ ನಾವು ಫ್ರೆಂಡ್ಲಿ ಮೋಡಲ್ಲೇ ಈಗಿರೋ ಸಂದರ್ಭದಲ್ಲಿ ನಾವು ಮೋಟಿವೇಟ್ ಮಾಡಬೇಕು. ಗ್ಯಾರಂಟಿ, ತಲೆಗೆಡಿಸ್ಕೊಬೇಡ, ಏನಾಗುತ್ತೆ ಇವಾಗ ಓದು ಸಾಕು ಆಗುತ್ತೆ. ಬಟ್ ಏನು ಗೊತ್ತಾ ಮಗ, ಫೇಲ್ ಆಗಬಾರ್ದು. ನಾನೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೆಲವ್ರಿಗೆ ಹೇಳ್ತೀನಿ, ಫೇಲ್ ಆದರೆ ಮನೇಲಿ ಕೂಲಿಗೆ ಹಾಕ್ಬಿಡ್ತಾರೋ, ಕ್ರಷರಲ್ಲಿ ಕೆಲಸಕ್ಕೆ ಹಾಕ್ಬಿಡ್ತಾರೋ, ಮರಳು ಹೊಡಿಯಕ್ಕೆ ಹಾಕ್ತಾರೋ, ಲಾರಿ ಡ್ರೈವರ್, ಟ್ರ್ಯಾಕ್ಟರ್ ಡ್ರೈವರ್ ಆಗ ಹಾಕ್ಬಿಡ್ತಾರೋ. ನಾಳೆ ನಿಮ್ಮ ಲೈಫ್ ತುಂಬ ಬರ್ಬಾದಾಗೋಗುತ್ತೋ. ಇವಾಗೇನೋ 1 or 2 years ಚೆನ್ನಾಗಿರುತ್ತೆ. ಪಾಸ್ ಆದರೆ, 10th ಪಾಸ್ ಆದರೆ, PUC ಪಾಸ್ ಆದರೆ ಒಂದೊಳ್ಳೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೋದು. ನನ್ನ ಮಾತು ಕೇಳಿ, ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ. 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ. ಈ ಸುತ್ತಮುತ್ತ ಇಂಡಸ್ಟ್ರೀಸ್ ಬರುತ್ತೆ. ನಾಳೆ ನೀನೊಂದು PUC ಡಿಗ್ರಿ ಕರೆಕ್ಟಾಗಿ ಓದಿದ್ರೆ ದೊಡ್ಡ ಕಂಪ್ನಿಯಲ್ಲಿ ಖಂಡಿತವಾಗಿ ಇನ್ನೊಂದು 5-6 ವರ್ಷಕ್ಕೆ ಅಲ್ಲೋಗಿ ನೀನೊಂದು 40-50 ಸಾವಿರ ಸಂಬಳ ತಗೊಳ್ಳೋ ಕಂಪ್ನೀಸ್ ಬರುತ್ತೆ. ಆವತ್ತು ನೀನು SSLC ಫೇಲು, PUC 2 ಬ್ಯಾಕ್ ಇಟ್ಕೊಂಡ್ರೆ ಯಾವನು ಕರೆದು ಕೆಲಸ ಕೊಡಲ್ಲ. ಇದು ನೆನ್ಪಿಟ್ಕೋಬೇಕು. ಮತ್ತು ಎಲ್ಲ ಸ್ಟೂಡೆಂಟ್ಸ್ ಯಾರು MBBSಗೆ ಹೇಳ್ತೀನಿ ಕೇಳಿ. ನೋಡಿ ಮಗ, ಪವರ್ ಈಸ್ ಟೆಂಪರರಿ. ಎಲ್ಲರೂ ದೇವ್ರನ್ನೋಗಿ ನಮಸ್ಕಾರ ಹಾಕ್ಕೊಂಡ್ರೆ MLA ಆಗ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ನಾನು ಬಂದಿದ್ದಲ್ಲ, ಹಣೆ ಬರ ಕರ್ಕೊಂಬಂತು ನಿಂತೆ. ಬಟ್ ಇವತ್ತು ನಾನು ನಿಮ್ಗೆ ಹೇಳೋದು, ಇವತ್ತು ನೋಡಿ, 2nd PUC ಮುಗ್ದಿರೋ ಮಕ್ಕಳಿಗೆ, ಕೂಲಿ ಮಾಡೋರು ಮಕ್ಕಳು CET ಕೋಚಿಂಗ್ ಎಲ್ಲೋಗ್ತಾರೆ? ಬೆಂಗಳೂರಲ್ಲಿ 45,000 ಫೀಸ್ ಇದೆ, ಎಲ್ಲೋಗ್ತಾರೆ? ಸ್ಟಡಿ ಮೆಟೀರಿಯಲ್ಗೆ 5,000 ಬೇಕು. ಇವತ್ತು 300 ಜನ ಎನ್ರೋಲ್ ಆಗಿದ್ದಾರೆ ಆಲ್ರೆಡಿ. ಮುನ್ಸಿಪಲ್ ಕಾಲೇಜಲ್ಲಿ ನೆಕ್ಸ್ಟು ಮುಗಿದ ಮೇಲೆ 300 ಜನ ಮಕ್ಕಳಿಗೆ ತಿಂಡಿ ಊಟ ಕೊಟ್ಟು, 300 ಜನಕ್ಕೆ ಫ್ರೀ CET ನೀಟ್ ಕೋಚಿಂಗ್ ಕೊಟ್ಟು, ಬುಕ್ಸ್ ಎಲ್ಲ ಕೊಟ್ಟು, ಅದರಲ್ಲಿ ನಾನು ಪಾಠ ಮಾಡಿ ಆ ಮಕ್ಕಳನ್ನ ಅವ್ರ ಯೋಗ್ಯತೆಗೆ ತಕ್ಕಂತೆ ಮೆಡಿಕಲ್ಗೂ ಇಂಜಿನಿಯರಿಂಗೋ ಕಳಿಸೋ ಪ್ರಯತ್ನ ಪಡ್ತಿದ್ದೀನಿ. ನನಗೇನು ದುಡ್ಡು ಜಾಸ್ತಿ ಆಗಿದೆಯಾ ಏನು? ದಾನ ಅಂದರೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ನಾನು ಇವತ್ತು ನೋಡಿ, CET ಮಕ್ಕಳು ಅವರು ಎಲ್ಲೋಗ್ತಾರೆ? ಬಡವ್ರ ಮಕ್ಕಳು ಯಲಹಂಕಗೆ ಯಾರು ಕಳಿಸ್ತಾರೆ ಕೋಚಿಂಗ್ಗೆ? ಇಲ್ಲಿ ಕರೆದು ಮಾಡಿ ಆ ಮಕ್ಕಳು ನಿಜವಾಗ್ಲೂ ಲಾಸ್ಟ್ ಇಯರ್ ಮಾಡಿದ್ವಿ. ಎಷ್ಟೋ ಜನ SSCITಲಿ ಇಂಜಿನಿಯರಿಂಗ್ ಹೋಗಿದ್ದಾರೆ, ನಾಗಾರ್ಜುನಲ್ಲಿ ಹೋಗಿದ್ದಾರೆ. ಅವ್ರಿಗೆ ಆ ಕೋಚಿಂಗ್ ಸಿಗಲ್ಲ ಅಂದರೆ BScಗೆ ಹೋಗ್ಬಿಡೋರು. ನಾಳೆ ನೀವು PUCಗೆ ಹೋದ್ರು, ಸೈನ್ಸಿಗೆ ಬಂದರು, ವಿ ಆರ್ ದೇರ್ ಟು ಹೆಲ್ಪ್ ಯು. ನಾನು ಫ್ರೀ CET ನೀಟ್ ಕೋಚಿಂಗ್ ಕೊಡ್ತೀನಿ. ನೀವು PUC ಮುಗಿದ ಮೇಲೆ ಅಲ್ಲೆಲ್ಲ ನಾವು ನಿಮ್ಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನಿಂತ್ಕೊತೀವಿ. ಬಟ್ ಓದಬೇಕು. ಬಡತನನ ನೆಪ ಹಾಕ್ಕೊಂಡು ಎಕ್ಸ್ಕ್ಯೂಸ್ ತಗೋಬೇಡಿ. ಕಾರ್ ಇರೋನು, ಗಾಡಿ ಇರೋನು ಹೆಚ್ಚು ಕಡಿಮೆ ಆದರೆ, ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ, ಸಮಸ್ಯೆ ಆದರೆ ಕಾರಲ್ಲಿ ಹಾಕ್ಕೊಂಡು ಹೊರಟೋಗ್ತಾರೆ ಜಯದೇವಾಗೆ. ಬಡವರು, SC ST ಕುಟುಂಬದವರು, ಕೂಲಿ ಮಾಡೋರು, ಸ್ಟ್ರೀಟಲ್ಲಿ ತರಕಾರಿ ಮಾರೋರು, ಅವ್ರ ಮನೇಲಿ ಹೆಚ್ಚು ಕಡಿಮೆ ಆದರೆ ಕಾರ್ ಬಾಡಿಗೆ 5,000 ಎಲ್ಲಿಂದ ತರೋದು? ಎಲ್ಲ ಬೀರುವಾಗಲೆಲ್ಲ ಹುಡುಕಿದ್ರು 1,000 ರೂಪಾಯಿ ಸಿಗಲ್ಲ ಒಂದೊಂದು ಸಲ. 5,000 ರೂಪಾಯಿ ಎಲ್ಲಿಂದ ತಗೊಳ್ಳೋದು? ಆ ಕಾರಣಕ್ಕೆ ಯೋಚನೆ ಮಾಡಿದೆ. ನಮ್ಮ ತಂದೆ ತಾಯಿ ಇಬ್ಬರು, ನಾನು PUCಯಲ್ಲಿ ಇದ್ದಾಗ ಇಬ್ಬರು ಪಾಯ್ಸನ್ ಕುಡಿದು ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಇನ್ ಟೈಮ್ಗೆ ಹೋಗೋಕ್ಕಾಗದೆ ಇಬ್ಬರು ತೀರೋದ್ರು. ಇವತ್ತು 10 ಅಮ್ಮ ಆಂಬುಲೆನ್ಸ್ ಬಿಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. 15 ಲಕ್ಷ ಇಂಟು 12 ಮಂತ್ಸ್ ಅಂದರೆ ಲೆಕ್ಕ ಹಾಕಿ 1.25 ಕೋಟಿ. 1.25 ಕೋಟಿಯಲ್ಲಿ 40-60 ಸೈಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ವಾ ಏನು? ನನಗೆ ಗೊತ್ತಿದೆ. ಆದರೆ ನನ್ನ ತಂದೆ ತಾಯಿಗೆ ಬಂದಿರೋ ಕಷ್ಟ ಬಡವ್ರ ಮಕ್ಕಳು ತಂದೆ ತಾಯಿಗೆ ಬರಬಾರ್ದು ಅಂತ. ಇವತ್ತು ನನಗೆ ಯಾರೋ ಒಬ್ಬ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ರಾಮಪಟ್ಟಣದಲ್ಲಿ ಅವ್ರು ಮಾಸ್ಟ್ರು ಇದ್ದಾರೆ ಇಲ್ಲಿ. ಅವ್ನು ಸಾಯಂಕಾಲ ಕ್ರಿಕೆಟ್ ಆಡುವಾಗ ಒಂದು ಕಂಬಿ ಚುಚ್ಕೊಂಡು, ಈ ಕಂಬಿ ಈ ಕಡೆ ಚುಚ್ಕೊಂಡು ಈ ಕಡೆ ಬಂತು. ಅವ್ರ ಅಮ್ಮಗೆ ಪಾಪ ಗೊತ್ತಿಲ್ಲ, ಕಂಬಿ ಲಿಟ್ರಲಿ ಈ ಕಡೆ ಕಂಬಿ ಚುಚ್ಕೊಂಡು ಈ ಕಡೆ ಬಂದ್ಬಿಟ್ಟಿದೆ.
ಕೀಳಂಗಿಲ್ಲ. ಮಂಡಿಕಲ್ಲಿಂದ ವೆಲ್ಡಿಂಗ್ ಮಿಷಿನ್ ತಂದು ವೆಲ್ಡಿಂಗ್ ಮಿಷಿನ್ ಸಮೇತ ಕಟ್ ಮಾಡಿ ಅಮ್ಮ ಆಂಬುಲೆನ್ಸಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋದರೆ 3 ಸ್ಪೆಷಲಿಸ್ಟ್ಗಳು ಒಪಿನಿಯನ್ ಬೇಕು. ನ್ಯೂರಾಲಜಿಸ್ಟು, ಲಿವರ್ ಸ್ಪೆಷಲಿಸ್ಟು, ಕಾರ್ಡಿಯೋ ಸ್ಪೆಷಲಿಸ್ಟು. ಅವ್ರು 3 ಜನ ಒಪಿನಿಯನ್ನಿಂದ ಆ ರಾಡ್ನ ಆಚೆ ತೆಗೆದು ಸರ್ಜರಿ ಮಾಡಬೇಕು. ರಾತ್ರಿ 1:30 3 ಜನ ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡಿ 3 ಗಂಟೆಗೆ ಆಪ್ರೇಷನ್ ಥಿಯೇಟ್ರಿಗೆ ಕರೆಸಿ 7 ಗಂಟೆಗೆ ಆ ಹುಡುಗ ಆಪ್ರೇಷನ್ ಬಂದು ಇವತ್ತು ಬದುಕಿ ರಾಮಪಟ್ನ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅಂಥವ್ನ ಹಣೆ ಬರದಲ್ಲಿ ಬದುಕಿಸ್ಬೇಕು ಅಂತ ಭಗವಂತ ಬರೆದಿರ್ತಾನೆ ನಮ್ಮಂಥವ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವರ್ಕ್ ಫಾರ್ ದ ಚೇಂಜ್, ವರ್ಕ್ ಫಾರ್ ದ ಚೇಂಜ್. ನಿಮ್ಮ ತಂದೆ ತಾಯಿ ಹೆಸರು ನೀನು ಕಾಪಾಡಬೇಕು. ಇವತ್ತು ನಾನು ನನ್ನ ತಂದೆ ತಾಯಿ ಹೆಸರಲ್ಲಿ ಇವತ್ತು ನಾನು ಭಗವಂತನ ಒಂದು ಸಂಸ್ಥೆ ಕಟ್ಟಿದ್ದೀನಿ. ಇವತ್ತು ನಮ್ಮ ತಾಯಿ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜ್, ಮಂಜುಳಾ ಆರ್ಗನೈಸೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಓಪನ್ ಮಾಡೋ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂದರೆ, ನಮ್ಮ ತಾಯಿ ಹೆಸರು ನನ್ನ ಕಾಲೇಜ್ಗೆ ಇಡೋ ಮಟ್ಟಕ್ಕೆ ನಾನು ಬೆಳೀತಿದ್ದೀನಿ ಅಂದರೆ ಜಸ್ಟ್ ನೆನ್ಪಿಟ್ಕೊಳ್ಳಿ. ಬ್ಯಾಕ್ಗ್ರೌಂಡು, ಸಪೋರ್ಟು, ದುಡ್ಡು, ಬ್ಯಾಕ್ಗ್ರೌಂಡಿಂದ ಯಾವನು ಮೇಲಕ್ಕೆ ಬರಲ್ಲ. ನೆನಪಿಟ್ಕೋ, ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ದಮ್ಮಿದ್ರೇನೆ ಮೇಲೆ ಬರೋಕ್ಕಾಗೋದು. ಬೇಜಾರಾಗ್ಬೇಡ ಮಗ. ಕೆಲವ್ರು ಯಾರಾದ್ರೂ ರಾಯಲ್ ಎನ್ಫೀಲ್ಡಲ್ಲಿ ಹೋಗ್ತಾ ಇರ್ತಾರೆ, ಫೀಲ್ ಆಗ್ಬೇಡ. ಮನ್ಸಲ್ಲಿ ಅನ್ಕೋ, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡಲ್ಲಿ, ಎನ್ಫೀಲ್ಡಲ್ಲಿ ಅಲ್ಲ. ಆವಾಗಲೇ ರಾಯಲ್ ಆಗಿ ಬದುಕಕ್ಕೆ ಸಾಧ್ಯ. ನಮ್ಮಪ್ಪ ನನಗೂ ಕೊಡಿಸಿದ್ರೆ ನಾನು ಗಾಡಿ ತಗೊಂಡು ಓಡಿಸ್ತಿದ್ದೆ. ಅವರಪ್ಪ ಕೊಡಿಸಿದಾನೆ ಎಕ್ಸ್ಲೇಟರ್ ಹಾಕಿ, ಅವನೇ ಬೇಕಾ ಏನು? ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ, ಎನ್ಫೀಲ್ಡ್ ಅಲ್ಲ. ನೆನ್ಪಿಟ್ಕೊ, ಭಯ ಬೀಳಕ್ಕೆ ಹೋಗ್ಬೇಡ. ಈ ಪ್ರಪಂಚದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು, CEO ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ಪ್ಲೀಸ್ ಸರ್. ನಮ್ಮ DC ಸರು IAS, ನಮ್ಮ CEO ಸರ್ ಅವರು IAS, ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸರ್ ಅವರಿಬ್ಬರು IAS ಟಾಪರ್ಸು, ಇವತ್ತು ಜಿಲ್ಲೆಗೆ CEO ಆಗಿ DC ಆಗಿದ್ದಾರೆ. ಸರಸ್ವತಿ ಹೋಲಿಸಿದ್ರೆ ಹಿಂಗಿರುತ್ತೆ. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್. ಬೇಡ ಸರ್, ನಾನು ಕಣ್ಣೀರು ಒರೆಸೋ ಬಿಸಿಯಲ್ಲಿದ್ದೀನಿ, ನೀರು ಕುಡಿಯಲ್ಲ. ಇದು ಕ್ಲಾಪ್ ಹೊಡಿಬೇಕು ಇವಾಗ. ಒಂದು ಇದೆಲ್ಲ ಡೈಲಾಗ್ ಅನ್ಕೋಬೇಡಿ. ಸರಸ್ವತಿ నువ్వు చొప్రా చూద్దాం వస్తుందేమో చొప్రా ఊరూరికే ఎమ్మెల్యే బాగా డైలాగ్స్ చెప్తారు అనుకో నువ్వు చొప్రా చూద్దాం ಅಯ್ಯಲ್ಲೇ ಇದು ಡೈಲಾಗ್ ಅಲ್ಲ. ಸರಸ್ವತಿ ಓದ್ಕೊಂಡ್ಬರ್ಬೇಕು. ಓದ್ಕೊಂಡ್ಬಂದ್ರೇನೆ ಬರೋದು. ಸುಮ್ಮನೆ ಡೈಲಾಗ್ ಅಂದ್ಬಿಟ್ರೆ ಇದು ಸರಸ್ವತಿ. ಹೇಳಿ ನೋಡಿ, ಎಲ್ಲ ಒಂದು ನೆನ್ಪಿಟ್ಕೊಳ್ಳಿ. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಇದ್ರ ಅರ್ಥ ಏನು ಗೊತ್ತಾ? ಶ್ರೀಮಂತರ ಮನೆ ಮಕ್ಕಳಿಗೆ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆಗೆ ಕರ್ಕೊಂಡೋಗಿ ನಾನ್ ವೆಜ್ ಮಾಡಿ ಹೊಸ ಬಟ್ಟೆ ಕೊಡಿಸಿ ಮನೆಗೆ ಕಳಿಸೋದು. ಬಡವ್ರ ಮನೆ ಹೆಣ್ಮಕ್ಳನ್ನ, ಬಡವ್ರ ಮನೆ ಹುಡುಗನ್ನ ಯಾವ ದೊಡ್ಡಪ್ಪ ಚಿಕ್ಕಮ್ಮ ದಸರಾ ರಜೆಗೆ ಕರ್ಕೊಂಡೋಗಿ 1 ವಾರ ಮನೇಲಿ ಇಟ್ಕೊಂಡು ನಾನ್ ವೆಜ್ ಮಾಡಿ ಹೊಸ ಬಟ್ಟೆ ಕೊಡ್ತಾರೋ? ಅದೇ ಬಡವ್ರ ಮನೆ ಹುಡುಗಿರಾದ್ರೆ ಅವ್ರು ದೊಡ್ಡಮ್ಮ ಚಿಕ್ಕಮ್ಮ ಕರ್ಸ್ಕೊಂಡು ಹಳೆ ಬಟ್ಟೆ ಕೊಡ್ತಾರೆ ಅವ್ರ ಮಕ್ಕಳಿಗೆ ಆಗದೆ ಇರೋದು. ಶ್ರೀಮಂತರ ಮನೆ ಮಕ್ಕಳಿಗೆ ಅದು ಪ್ರೀತಿ ಏನಲ್ಲ. ಶ್ರೀಮಂತರ ಮಕ್ಕಳನ್ನ ಕರೆದು ದಸರಾ ರಜೆಕ್ಕಿಟ್ಟು ನಾನ್ ವೆಜ್ ಕೊಟ್ಟು 2000 ಬಟ್ಟೆ ಕೊಡಿಸಿ ಹೇಳ್ತಾರೆ ಅಪ್ಪಗೇಳು ದೊಡ್ಡಮ್ಮ ಕೊಡಿಸಿದ್ದು ಅಂತ. ಯಾಕಂದ್ರೆ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಇವ್ರ ಮಕ್ಳು ಅಲ್ಲಿ ಹೋಗ್ತಾರಲ್ಲ, ಅವ್ರು 4000 ಕೊಡಿಸ್ಬೇಕಲ್ಲ. ಅಷ್ಟೇ. ನೀವೆಲ್ಲ ಬಡವ್ರ ಮನೆ ಮಕ್ಕಳೇ. ಯಾರೋ ಕರೆದಿದ್ದಾರೆ ದಸರಾ ರಜಕ್ಕೆ, ಅವ್ರ ಮಕ್ಳಿಗೆ ಆಗದೆ ಇರೋ ಬಟ್ಟೆ ಕೊಟ್ಟಿದ್ದಾರೆ ನಿನಗೆ. ಅವ್ರ ಮಕ್ಳಿಗಾಗೋ ಟೈಟ್ ಆಗಿರೋ ಬಟ್ಟೆ ಕೊಟ್ಟು ಊರೆಲ್ಲ ಡಂಗೂರ ಹೊಡ್ಕೊಂಡು ಬಂದಿದ್ದಾರೆ. ಇದೆ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಯಾವುದೋ ಫಂಕ್ಷನ್ ಮಾಡಿ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಉಗಿಯೋದ್ರಲ್ಲಿಗೆ ಸಂಬಂಧಗಳು ಸತ್ತೋಗ್ತವೆ. ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ. ಬಿ ಪ್ರಾಕ್ಟಿಕಲ್. ಧೈರ್ಯವಾಗಿರಿ. 70-80 ವರ್ಷ ಕಷ್ಟಪಟ್ಟು ಓದಿ ಮನೆಯಲ್ಲಿ ಯಾರಾದರೂ ದೊಡ್ಡವ್ರ ಯಜಮಾನರು ಸತ್ತೋದ್ರೆ ಮಕ್ಕಳೆಲ್ಲ ಏನಂತಾರೆ? ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ. ಅರೆ 75 ವರ್ಷ ಡ್ಯಾಡಿನ ಬಾಡಿ ಮಾಡಿ ಬಿಸಾಕ್ತಾರೆ. ಆ ಮನೆಗೆ ಪಾಯ ಹಾಕಿದ್ದವನು, ಮನೆ ಕಟ್ಟಿದ್ದವನು, ಪ್ಲಾಸ್ಟಿಂಗ್ ಮಾಡಿಸಿದ್ದವನು, ಸಿಮೆಂಟ್ ತಂದಿದ್ದವನು, ಪೇಂಟಿಂಗ್ ಮಾಡಿಸಿದ್ದವನು, ಗೃಹಪ್ರವೇಶ ಮಾಡಿಸಿದ್ದವನು, ಆ ಮನೇಲಿ ಮಕ್ಕಳನ್ನ ಬೆಳೆಸಿದ್ದವನು ಸತ್ತೋದ್ರೆ ಹಾಲಲ್ಲಿ ಇಟ್ಟರೆ ಸೂತ್ಕ ಅಂತ ವರಂಡಾಲ್ ಬಿಸಾಕ್ತಾರೆ. ಇದು ಬಿಸ್ನೆಸ್ ಅಂದರೆ ನಿಜ. ಆ ಮನೆ ಯಜಮಾನ ಸತ್ತೋದ್ರೆ ಹಾಲಲ್ಲಿ ಯಾರಾದ್ರೂ ಮಲಗಿಸಿರೋದು ನೋಡಿದ್ದೀರಾ? ಸೂತ್ಕ ವರಂಡಾಲ್ ಹಾಕ್ತಾರೆ. ಮಣ್ಣಿಗೆ ಬಂದು ಸ್ನಾನ ಮಾಡ್ತಾರೆ. ಆ ಮನೆ ಯಜಮಾನ್ ಬೆವರಿಂದ ಬದುಕು ಕಟ್ಕೊಂಡಿರ್ತಾರೆ, ಸ್ನಾನ ಮಾಡ್ತಾರೆ. ಗಂಜಳ ಹಾಕ್ಕೋಬೇಕಂತೆ. ಅದೇ ಮನೇಲಿ 100 ಸಲ ಊಟ ಮಾಡಿರ್ತಾರೆ, ತಿಥಿ ಊಟ ಮಾಡಲ್ವಂತೆ. ಅಷ್ಟೇ. ಅದೇ ನಿಜ, ಅದೇ ನಿಜ. ತಲೆಯಲ್ಲಿಟ್ಕೋ. ಸತ್ತೋದ್ರೆ ಓ ಅಂತ ಅಳ್ತಾರೆ.
ಮೂರನೇ ದಿನ ನಿನಗಿಷ್ಟ ಅಂತ ಯಾವುದೋ ಸ್ವೀಟ್ ಬಾಕ್ಸ್ ತಗೊಂಡೋಗ್ತಾರೆ. ಕಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದು ಸ್ವೀಟ್ ಹಾಕಿ 3/4 kg ಸ್ವೀಟ್ನ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ಹಾಕೊಂಡು ತಿಂತಾರೆ. 4ನೇ ದಿನ 5ನೇ ದಿನ ಅಳ್ತಾರೆ. ಮೊದಲನೇ ದಿನ ಅಳಂಗೆ ಅಳಕ್ಕಾಗಲ್ಲ. ಡೈಲಿ 20 ರೂಪಾಯಿ ಹೂ ಹಾಕ್ತಿರ್ತಾರೆ. 11ನೇ ದಿನ ಡೈಲಿ ಯಾವನ್ 20 ರೂಪಾಯಿ ಬಂಡವಾಳ ಹಾಕೋದು ಅಂತ ಶೆಟ್ರಂಗಡಿಯಿಂದ ಪ್ಲಾಸ್ಟಿಕ್ ಹಾರ ತಂದು ಹಾಕ್ಬಿಡ್ತಾರೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ತಾತ ಫೋಟೋನೋ ಅಜ್ಜಿ ಫೋಟೋನೋ ನೋಡಿ, ಯಾವಾಗಲೂ ಹಬ್ಬದ ದಿನ ಬಿಟ್ರೆ ಪ್ಲಾಸ್ಟಿಕ್ ಹಾರ ಬಿದ್ದು, ಇನ್ನು ಕೆಲವ್ರ ಮನೆಗಳಲ್ಲಿ ಸ್ವಲ್ಪ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಲೈಟಿಂಗ್ಸ್ ಇರೋ ಬೋರ್ಡ್ ಇಲ್ಲ ಬರಲ್ಲ. ಇದು ನಿಜ. ಇದ್ರ ಅರ್ಥ ಬದುಕಿ, ಚೆನ್ನಾಗಿ ಓದು, ಡಿಸ್ಟರ್ಬ್ ಆಗಬೇಡ, ಭಯ ಬೀಳ್ಬೇಡ, ನೀನು ಸೋಲ್ಬಾರ್ದು, ಧೈರ್ಯವಾಗಿರಿ. ನಾನಿರೋ ಎಲ್ಲ ಹೆಣ್ಣು ಮಕ್ಳಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು ಹೈಸ್ಕೂಲಲ್ಲಿ 10th ಅಲ್ಲಿ ಇದ್ದೀರಾ, ನಾಳೆ ನಿಮ್ಮ ಸ್ಟ್ರೀಟಲ್ಲೋ ನಿಮ್ಮ ಊರಲ್ಲೋ ನಿನಗೊಂದು ಸಣ್ಣ ಅವಮಾನ ಆಗುತ್ತೆ. ನಿಮ್ಮೂರಲ್ಲಿರೋ ಯಾವ ಒಬ್ಬ ರೋಡ್ ರೋಮಿಯೋ ನಿನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾನೆ. ಅವತ್ತು ಮನ್ಸಲ್ಲಿ ಒಂದು ಮಾತನ್ಕೋ, ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನೀನು ಕಟ್ಕೊಳ್ಳೋ ಗಂಡ, ನಿನ್ನ ಸೀನಿಯರ್ಸು ಜೂನಿಯರ್ಸು ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಅಲ್ಲ ತಾಯಿ, ನೆನಪಿಟ್ಕೋ. ಊರಲ್ಲಿರೋರ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಬೇಡ, ಪಾಸಿಟಿವ್ ಆಗಿರು. ನಿಮ್ಮೂರಲ್ಲೂ ಅಷ್ಟೇ. ನೀನು ಅಣ್ಣ ಇವತ್ತು MLA ಹೇಳಿದ್ರು ನಾನು ಚೆನ್ನಾಗಿ ಓದಿ IAS ಆಗೋಗ್ತೀನಿ ಅಂದರೆ ಅವ್ರಂತಾರೆ, ಓ ಆಗೋಗುತ್ತಾ, IAS KAS? ಏಯ್, ಸ್ಟೇಜಲ್ಲಿ ಇರ್ತಕ್ಕಂಥವ್ರು 2 IAS ಆಫೀಸರ್ಸ್ ಕೂತಿದ್ದಾರೆ. ಅವರು ತುಂಬ ಬಡತನದಿಂದ ಬಂದು ಓದ್ದವ್ರೆ. ಅವ್ರ ಮಾತಲ್ಲಿ ನೀವು ಕೇಳಬೇಕು. UPSC ಟಾಪ್ ಮಾಡೋದು ಅಂದರೆ 16-18 ಅವರ್ ಓದಬೇಕು. ನೀವು ಓದ್ತೀರಾ, ನಿಮಗೆಲ್ಲ ಒಳ್ಳೇದಾಗಬೇಕು. ನನ್ನ ತಮ್ಮಂದರು ನನ್ನ ತಂಗಿ ಅಂದರು ಚಿಕ್ಕಬಳ್ಳಾಪುರ ನೋಡಿ, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ನಾನಿರ್ತೀನಿ, ನಾನು ಹೋಗ್ತೀನಿ, ಇನ್ನೊಬ್ರು ಯಾರೋ ಬರ್ತಾರೆ, ಅವರು ಹೋಗ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಇತಿಹಾಸದಲ್ಲಿ ನಾನು ಇರ್ತೀನೋ ಎಲ್ಲ ಗೊತ್ತಿಲ್ಲ, ನೀವಿಲ್ಲದೆ ಮಾತ್ರ ಇತಿಹಾಸ ಕಂಪ್ಲೀಟ್ ಆಗಬಾರ್ದು ಮಗ. ನಾನು ಅಮ್ಮ ಆಂಬುಲೆನ್ಸ್ ಬಿಟ್ಟಿರೋದು, ಮನೆ ನನ್ನ ತಾಯಂದ್ರಿಗೆ ಅರ್ಶಿನ ಕುಂಕುಮ ಕೊಡ್ತಿರೋದು, ಮನೆಗೆ ಹೋಗಿ ಸುತ್ತಿರೋದು ನೆಕ್ಸ್ಟ್ ಎಲೆಕ್ಷನ್ಗಲ್ಲ. ನಾನು ನೆಕ್ಸ್ಟ್ ಜನ್ರೇಷನ್ ಯೋಚನೆ ಮಾಡೋ ಲೀಡ್ರು. ನಿಮ್ಮ ಜನ್ರೇಷನ್ ಫ್ಯೂಚರ್ ನನಗೆ ಭಾಳ ಮುಖ್ಯ. ನೆಕ್ಸ್ಟ್ ಎಲೆಕ್ಷನ್ ಕಟ್ಕೊಂಡು ಏನು ಮಾಡ್ತೀಯಾ? ನಿಮ್ಮ ಜನ್ರೇಷನ್ ಚೆನ್ನಾಗಿರ್ಬೇಕು. ಓದಿ, ವಿ ವಿಲ್ ಪ್ರೊವೈಡ್ ಮೋರ್ ಸ್ಪೇಸ್. ನಿಮಗೆಲ್ಲ ಅನುಕೂಲ ಆಗಬೇಕು. ನಿಮ್ಮ ಜೊತೆ ನಾವಿದ್ದೀವಿ. ಎಕ್ಸಾಮ್ ನಿರ್ಭಯವಾಗಿ ಬರೀರಿ, ಆರಾಮಾಗಿ ಕಂಫರ್ಟಬಲಾಗಿ ಬರೀರಿ. ಒಂದು ಆರಾಮಾಗಿ ಮಾಡೆಲ್ ಪೇಪರ್ಸ್ ಓದ್ಕೊಂಡ್ಬನ್ನಿ. ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ನಾನು ವಿಶೇಷವಾಗಿ ನಿಮ್ಮೆಲ್ಲ ಕಾಲೇಜ್ ಮ್ಯಾನೇಜ್ಮೆಂಟ್ಸ್ಗೆ, ನಿಮ್ಮ ಶಾಲಾ ಮುಖ್ಯಸ್ಥರಿಗೆ, ಸರ್ ನಿಮ್ಮ ಸ್ವಂತ ಮಕ್ಕಳ ಜೊತೆ ನೀವು 4-5 ತಾಸು ಕಳೀತಿರಲ್ವೋ ಡೈಲಿ ಗೊತ್ತಿಲ್ಲ, ಬಟ್ ಈ ಮಕ್ಕಳ ಜೊತೆ ದಿನಕ್ಕೆ 8-10 ತಾಸು ಕಳೆದಿದ್ದೀರಾ. ನಿಮ್ಮ ತ್ಯಾಗಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ನಿಮ್ಮ ಟೀಚರ್ಸ್ಗೆ ಒಂದು ಕ್ಲಾಪ್ ಹೊಡಿಬೇಕು ನೀವು. ಯಾಕೆಂದರೆ ಬೆಳಗ್ಗೆ ಒಂದು 1 hour 1.5 hour ಇದ್ದು ಮತ್ತೆ ಸಂಜೆ 1 hour ಓದಿ ಅವ್ರ ಮಕ್ಕಳ ಜೊತೆ 2-3 hour ಇರೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ. ನಿಮ್ಮ ಜೊತೆ ಒಂದು 8 hours ಸ್ಪೆಂಡ್ ಮಾಡ್ತಾರೆ. ಅವ್ರದ್ದು ತ್ಯಾಗ ಇರುತ್ತೆ. ಬಟ್ ನಿಮ್ಮ ಟೀಚರ್ಸ್ಗೆ ಒಂದು ಅಡ್ವೈಸ್ ಕೊಡ್ತೀನಿ. 50-55 ವರ್ಷ ಆಗಿದೆ ಸರ್. ಗೌರ್ಮೆಂಟ್ ಟೀಚರ್ಸ್ ಇದ್ದೀರಾ, ಪ್ರೈವೇಟ್ ಟೀಚರ್ಸ್ ಇದ್ದೀರಾ, ರಿಟೈರ್ಡ್ ಆಗೋದ್ರೊಳಗಡೆ ಒಂದು 4 ಕಾಸು ಎತ್ತಿಟ್ಕೊಳ್ಳಿ ಸರ್. ಖರ್ಚು ಮಾಡಬೇಡಿ ಸರ್. ನಾಳೆ ನೀವು 30 ವರ್ಷ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನೋಡು, ನಂತರ ನೀನು ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಹೇಳ್ಕೊಂಡು ಎಷ್ಟೋ ಜನ ಡಯಾಬಿಟಿಕ್ ಬಂದರೆ ಟ್ರೀಟ್ಮೆಂಟಿಗೆ ಕಾಸಿಲ್ಲ. ಹಾಸ್ಪಿಟ್ಲಲ್ಲಿ ಕೆಲವರು ಟೀಚರ್ಸ್ ಅಡ್ಮಿಟ್ ಆದರೆ ಹಾಸ್ಪಿಟ್ಲ್ ಬಿಲ್ ಕಟ್ಟೋಕ್ಕಾಗದೆ ಡೆಡ್ ಬಾಡಿ ಆಚೆ ತರೋಕ್ಕಾಗ್ತಿಲ್ಲ, ಬೇಜಾರಾಗುತ್ತೆ. ಮಕ್ಕಳು ಮದುವೆ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಕೆಲವರು ಟೀಚರ್ಸು ಕಾರ್ಡಿಯಾಕ್ ಅರೆಸ್ಟಿಂದ ಸತ್ತೋಗ್ತಾರೆ. ಮೊನ್ನೆ 2 ಹೆಣ್ಮಕ್ಳು, ಒಬ್ಬರು BE ಓದ್ತಿದ್ದಾಳೆ, PUC ಓದ್ತಿದ್ದಾಳೆ, ಬ್ರಾಹ್ಮಣ ಕುಟುಂಬದ ಟೀಚರ್, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಆ 2 ಮಕ್ಕಳು ಭವಿಷ್ಯ ನೋಡೋರು ಯಾರು? ನಿಮ್ಮ ಆರೋಗ್ಯನೂ ಮುಖ್ಯ ಸರ್. ನಾನೆಲ್ಲ ಟೀಚರ್ಸ್ಗೂ ನಿಮ್ಮ ಆರೋಗ್ಯ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿರಬೇಕು ಸರ್. ನಿಮ್ಮ ಮಕ್ಕಳು ಇನ್ನೊಂದು ಮನೆಗೆ ಹೋಗೋವರೆಗಾದ್ರೂ ನೀವು ಗಟ್ಟಿಯಾಗಿರಬೇಕು ಸರ್. ಜೀವನ ಏನು ನೋಡಿ, 25 ವರ್ಷ ನಮಗೋಸ್ಕರ ದುಡಿತೀವಿ, 75 ವರ್ಷ ಮಕ್ಕಳಿಗೋಸ್ಕರ ದುಡಿತೀವಿ. ಬದುಕಿಷ್ಟೇ. ಬದುಕು ಜಟಕಾ ಬಂಡಿ ವಿಧಿ ಹದರ ಸಾಹೇಬ, ಮದುವೆಗೋ ಮಸಣಕೋ ಮಂಕುತಿಮ್ಮ, ಯಾರಿಗೆ ಗೊತ್ತು?